ಅವಳದು ತುಂಬ ಕುಟುಂಬವಾದರೂ ಈ ರೀತಿಯ ಬಾಂಧವ್ಯ ಅವರ ಮನೆಯಲ್ಲಿ ಇರಲಿಲ್ಲ. ಈ ಮನೆಯವರನ್ನು ಒಂದು ಬಾರಿ ನೋಡಬೇಕು ಎನ್ನುವ ಆಸೆ ಅವಳಲ್ಲಿ ಮೂಡಿದಂತೆ ಸುಳ್ಳಲ್ಲ. ಅರ್ಧ ಗಂಟೆಯಿಂದ ಒಂದೇ ಸಮನೆ ಮಾತನಾಡುತ್ತಿದ್ದವರು ಏನದು ಗಲಾಟೆ ಎಂಬ ಧ್ವನಿ ಕೇಳಿ ಸುಮ್ಮನಾದಾಗ ಸೀತಾಗೆ ಆಶ್ಚರ್ಯವಾಯಿತು. ಅದರ ಹಿಂದೆ ಹಲೋ ಎಂದು ಗಂಭೀರ ಧ್ವನಿ ಕೇಳಿದಾಗ ಭಯದಲ್ಲೇ ಹಲೋ ಎಂದಳು. ಏನಮ್ಮ ಹೆದರಿಬಿಟ್ಟ? ನಾನು ಜಗದೀಶ್ ಅಂತ. ರಾಘು ದೊಡ್ಡಪ್ಪ ನಗುತ್ತಾ ಪರಿಚಯಿಸಿಕೊಂಡರು. ಜಗದೀಶ್, ರಾಘು ಏನಾದರೂ ತೊಂದರೆ ಕೊಟ್ಟರೆ ನನಗೆ ಹೇಳು ಪುಟ್ಟ. ಅವನ ಗುಣ ನಮಗೆ ಗೊತ್ತು. ಆದರೂ ನಿನಗೆ ಹಿಂಸೆ ಅಥವಾ ತೊಂದರೆ ಅನಿಸಿದರೆ ನನಗೆ ಹೇಳು. ನಾನು ಅವನನ್ನು ವಿಚಾರಿಸಿಕೊಳ್ಳುತ್ತೇನೆ, ಸರಿನಾ ಎಂದವರ ಮಾತಿಗೆ ಎಂದಳಷ್ಟೆ. ಮನದಲ್ಲಿ ತನ್ನ ದೊಡ್ಡಪ್ಪನ ಮುಖ ಮೂಡಿತು. ಚೆನ್ನಾಗಿ ಹೋದಮ್ಮ. ಯಾವುದೇ ವಿಷಯದ ಬಗ್ಗೆ ಡೌಟ್ ಇದ್ದರೂ ರಾಘುನ ಕೇಳು. ಅವನಿಂದ ಪ್ರಾಬ್ಲಮ್ ಆದರೆ ನನ್ನ ಹತ್ತಿರ ಹೇಳು ಎಂದು ಮಾತನಾಡಿದ ಜಗದೀಶ್ ತಮ್ಮನ ಕೈಗೆ ಫೋನ್ ಕೊಟ್ಟರು. ಹಲೋ ಪುಟ್ಟಿ, ನನ್ನ ಹೆಸರು ಮಹೇಶ್ ಅಂತ. ನಿನ್ನ ಜೊತೆ ನಿಂತಿದ್ದಾನಲ್ಲ ಅವನ ಜನಕ ನಾನೇ ಎಂದು ನಕ್ಕ ಮಹೇಶ್ ಅವರ ಮಾತಿಗೆ ಇವಳ ಮುಖದಲ್ಲೂ ನಗು ಮೂಡಿತು. ಹಾಗೆ ಹರೀಶ್, ಮಂಜುನಾಥ್ ಮತ್ತು ಹೇಮಂತ್ ಅವರ ಜೊತೆಯೂ ಮಾತನಾಡಿದಳು. ಎಲ್ಲರೂ ಸೀತಾ, ಪುಟ್ಟಿ, ಕಂದ ಎಂದು ಮಾತನಾಡಿಸಿದರೆ ಕೋಮಲ ಮತ್ತು ಪನ್ವಿತಾ ಒಂದು ಹೆಜ್ಜೆ ಮುಂದೆ ಹೋಗಿ ಅತ್ತಿಗೆ ಎಂದೇ ಕರೆದು ಬಿಟ್ಟರು. ಏನೇ ಆಗಲಿ ಅವರ ಜೊತೆ ಮಾತನಾಡಿದ್ದು ಸೀತಾಗೆ ತುಂಬ ಖುಷಿ ನೀಡಿತು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮಾತನಾಡಿದ ಜಯಶೀಲ, ಏನು ಕಂದ, ಮನೆಯಲ್ಲಿ ಮಗನ ಪ್ರೀತಿಗೆ ಈ ರೀತಿ ಬೆಂಬಲ ನೀಡುತ್ತಾರೆ ಅಂತ ಯೋಚನೆ ಮಾಡ್ತಿದ್ದೀಯಾ? ನಮ್ಮ ಮಧ್ಯೆ ಯಾವುದೇ ಮುಚ್ಚುಮರೆ ಇಲ್ಲಮ್ಮ. ನಮ್ಮ ಮನೆಯಲ್ಲಿ ಯಾವಾಗಲೂ ಹಾಗೆ ಪುಟ್ಟ. ಅದರಲ್ಲೂ ರಾಘು ಅಂದರೆ ಎಲ್ಲರಿಗೂ ಒಂದು ಕೈ ಹೆಚ್ಚು. ಹಾಗಂತ ಅವನ ಪ್ರೀತಿನ ಒಪ್ಪಲೇಬೇಕು ಅಂತ ನಾವು ಬಲವಂತ ಮಾಡ್ತಿಲ್ಲಮ್ಮ. ಸರಿಯಾಗಿ ಯೋಚಿಸಿ ನಿರ್ಧಾರ ತಗೋ. ನಿನ್ನ ಜೊತೆ ಮಾತಾಡಿ ನಮಗೆ ಖುಷಿಯಾಯಿತು. ನಿನಗೂ ನಮ್ಮ ಜೊತೆ ಮಾತನಾಡಿದ್ದು ಖುಷಿಯಾಯಿತಾ? ಖುಷಿಯಾದರೆ ಅಷ್ಟೇ ಸಾಕು. ಮುಂದೆ ನಿನ್ನ ನಿರ್ಧಾರ ಕೂಡ ನಮಗೆ ಖುಷಿ ನೀಡುವ ಆಗಿರಲಿ ಎಂದವರು. ಖುಷಿ ಆಯ್ತಲ್ವಾ ಎಂದು ಕೇಳಿದರು. ಹಾಂ ಅಮ್ಮ, ತುಂಬ ಖುಷಿಯಾಯಿತು ಎಂದವಳ ಮಾತಲ್ಲಿ ಖುಷಿಯ ಬೋರ್ಗರೆತ. ಸರಿ ಕಂದ, ಹುಷಾರು. ರಾಘುಗೆ ಫೋನ್ ಕೊಡು ಎಂದವರ ಮಾತಿಗೆ ಅವನ ಕೈಗೆ ಫೋನ್ ಕೊಟ್ಟಳು. ಈಗ ಬರ್ತೀನಿ ಅಮ್ಮ ಎಂದು ಹೇಳಿ ಕರೆ ತುಂಡರಿಸಿದವನು ಸೀತಾಳ ಕಡೆ ತಿರುಗಿ, ಸೀತಾ, ಒಂದು ವಾರದಿಂದ ತುಂಬ ಡಿಸ್ಟರ್ಬ್ ಆಗಿದ್ದೀಯಾ ಅನ್ನಿಸ್ತು. ಅದಕ್ಕೆ ಮನೆಯವರ ಜೊತೆ ಮಾತಾಡೋಕೆ ಫೋನ್ ಕೊಟ್ಟಿದ್ದು. ಬೇರೆ ಯಾವ ಉದ್ದೇಶವೂ ಇಲ್ಲ. ಚೆನ್ನಾಗಿ ಓದು. ಈಗ ಪ್ರಾಜೆಕ್ಟ್ ವರ್ಕ್ ಇದೆ. ಕಾಲೇಜ್ಗೆ ಬರುವುದು ಕಡಿಮೆ ನಾನು. ಮುಂದಿನ ತಿಂಗಳು ಎಕ್ಸಾಮ್ ಅಲ್ವಾ, ಚೆನ್ನಾಗಿ ಮಾಡು. ಮತ್ತೆ ಸಿಕ್ಕಾಗ ನಿನ್ನ ನಿರ್ಧಾರ ತಿಳಿಸು ಎಂದವನು ಅವಳಿಗೆ ಹೋಗಲು ಆಟೋ ಕೂಗಿ ಕರೆದನು. ಹುಷಾರು ಎಂದು ಹೇಳಿ ಅವನು ಬೈಕ್ ಹತ್ತಿದರೆ ಆಟೋ ಮುಂದೆ ಚಲಿಸಿತು. ಖುಷಿಯಲ್ಲಿ ರಾಘವನ್ಗೆ ಹೇಳಬೇಕೆಂದುಕೊಂಡಿದ್ದ ಮಾತು ಮರೆತೇ ಹೋಯಿತು ಅವಳಿಗೆ. ಬಹುಶಃ ಅವನಿಗೆ ಆ ವಿಷಯ ತಿಳಿಯಲು ಇನ್ನೂ ಸಮಯ ಕೂಡಿ ಬಂದಿರಲಿಲ್ಲ ಅನಿಸುತ್ತೆ. ತುಂಬ ಕುಟುಂಬದ ಜೊತೆ ಮಾತನಾಡಿದ ಖುಷಿಗೆ ಸೀತಾಳ ಪ್ರಶಾಂತವಾಗಿತ್ತು ಮನ. ಮುಂದಿನ ದಿನಗಳಲ್ಲಿ ಆ ಪ್ರಶಾಂತ ಮನದಲ್ಲಿ ಬಿರುಗಾಳಿ ಹೇಳುವ ಸಾಧ್ಯತೆಗಳು ಹೆಚ್ಚಾಗೇ ಇದ್ದವು. 3ನೇ ಸೆಮ್ ಎಕ್ಸಾಮ್ಗಳು ಮುಗಿದು ಊರಿಗೆ ಹೊರಟಿದ್ದರು ಸೀತಾ ಮತ್ತು ಪೂಜಾ. ಈ ಒಂದು ತಿಂಗಳಲ್ಲಿ ರಾಘವ್ ಒಂದೆರಡು ಬಾರಿ ಮಾತ್ರ ಭೇಟಿಯಾಗಿದ್ದನು. ಆ ಸಮಯದಲ್ಲಿ ಪೂಜಾ ಅವನು ಒಟ್ಟಿಗೆ ಮಾತನಾಡಬೇಕೆಂದು ಪ್ರಯತ್ನ ಮಾಡಿ ಅದು ಫಲಿಸದೆ ಪ್ರಜ್ವಲ್ನೊಂದಿಗೆ ಜಗಳ ಮಾಡಿ ಬಂದಿದ್ದಳು. ಇತ್ತ ಕಡೆ ಸೀತಾ ಮಾತ್ರ ರಾಘು ಮೇಲೆ ತನಗಿರುವ ಭಾವನೆಗಳನ್ನು ಖಚಿತಪಡಿಸಿಕೊಂಡಿದ್ದಳು. ಪ್ರೀತಿಯನ್ನು ಮನದಲ್ಲಿ ಬಚ್ಚಿಟ್ಟುಕೊಂಡು ಇರುವುದು ಎಷ್ಟು ಕಷ್ಟವೆಂದು ಅರ್ಥವಾಗಿತ್ತವಳಿಗೆ. ಎಲ್ಲ ಆಯಾಮದಿಂದಲೂ ಯೋಚಿಸಿ ಕೊನೆಗೆ ತನ್ನ ಪ್ರೀತಿಯನ್ನು ಉಳಿಸಿಕೊಳ್ಳಲು ರಾಘು ಏನು ಬೇಕಾದರೂ ಮಾಡಬಲ್ಲನು ಎಂಬುವುದು ಖಚಿತವಾದಾಗ ರಾಘವ್ ಮೇಲೆ ಒಲವು ಜಾಸ್ತಿಯಾಗಿತ್ತವಳಿಗೆ. ಎಕ್ಸಾಮ್ ಟೈಮಲ್ಲಿ ಎಲ್ಲ ಯೋಚನೆಗಳನ್ನು ಪಕ್ಕಕ್ಕಿಟ್ಟು ಓದಿನಲ್ಲಿ ತೊಡಗಿಕೊಂಡವಳು ಎಕ್ಸಾಮ್ಗಳನ್ನು ಚೆನ್ನಾಗಿ ಮಾಡಿ ಮುಗಿಸಿದ್ದಳು. ಎಕ್ಸಾಮ್ಗಳು ಮುಗಿದ ನಂತರ ಊರಿಗೆ ಹೊರಟು ನಿಂತರು. ಬಸ್ನಲ್ಲಿ ಕುಳಿತವಳಿಗೆ ಅಂದು ಇದೇ ಸ್ಟ್ಯಾಂಡ್ನಲ್ಲಿ ರಾಘವ್ ತನ್ನನ್ನು ಕಾಪಾಡಿದ್ದು. ಅದಾದ ಮೇಲೆ ಅವನ ಜೊತೆ ಒಡನಾಟ ಹೆಚ್ಚಿದ್ದು. ನಂತರ ನಡೆದ ಎಲ್ಲ ಘಟನೆಗಳು ನೆನಪಾಗಿ ಮುಗುಳುನಗೆ ಮೂಡಿತು. ಅಂದು ಅವನ ಕುಟುಂಬದವರ ಜೊತೆ ಮಾತನಾಡಿದ ನಂತರ ಆ ಮನೆಯಲ್ಲಿ ನಾನು ಒಬ್ಬಳಾದರೆ ಎಷ್ಟು ಚಂದ ಇರುತ್ತೆ ಎನ್ನುವ ಭಾವನೆ ಆವರಿಸಿದಾಗ ಹೃದಯ ಹಿತವಾಗಿ ಕಂಪಿಸಿತ್ತು. ಮೈ ಮನದಲ್ಲಿ ಹೊಸ ಪುಳುಕ ಉಂಟಾಗುವುದರ ಜೊತೆಗೆ ಆ ಕಲ್ಪನೆಯ ಎಷ್ಟು ಸುಂದರ ಎಂದೆನಿಸಿತು. ಇನ್ನು ತನ್ನ ಮನದಲ್ಲಿರುವ ಒಲವನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಎನಿಸಿದಾಗ ತಂದೆಯ ಮಾತು ನೆನಪಾಗಿತ್ತು. ಆದರೂ ಸುಪ್ತ ಮನದಲ್ಲಿ ಪ್ರೀತಿ ಮಾಡುವುದು ತಪ್ಪಲ್ಲ. ನಾನು ಅವರ ಪ್ರೀತಿಯನ್ನು ಒಪ್ಪಿ ಅಪ್ಪ ಬಗ್ಗೆ ಕೇಳಿದರೆ ಅವರೆಲ್ಲ ಸರಿ ಮಾಡ್ತಾರೆ ಎಂಬ ಸಮರ್ಥನೆ ಮೂಡಿತು. ಅದರ ಜೊತೆಗೆ ಮನದ ಒಂದು ಮೂಲೆಯಲ್ಲಿ ಅಪ್ಪಗೆ ಕೊಟ್ಟ ಮಾತು ತಪ್ಪಿ ಅವರು ನಿನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ದ್ರೋಹ ಮಾಡಿದಾಗೆ ಆಗಲ್ವ ಎಂದೆನಿಸುತ್ತಿತ್ತು. ಈ ಗೊಂದಲ ಬಗೆಹರಿಸಿಕೊಳ್ಳಲು ಪೂಜಾಳ ಸುತ್ತಿ ಬಳಸಿ ಮಾತನಾಡಿ ತನ್ನ ಭಾವನೆ ಸರಿಯೋ ತಪ್ಪೋ ಎಂದು ತಿಳಿದುಕೊಳ್ಳುವ ಪ್ರಯತ್ನ ನಡೆಸಿದ್ದಳು ಸೀತಾ. ಪೂಜಾ, ಪ್ರೀತಿ ಮಾಡೋದು ತಪ್ಪಾ ಎಂದು ಕೇಳಿದ ಗೆಳತಿಯನ್ನು ಕಣ್ಣು ಕಿರಿದು ಮಾಡಿ ನೋಡಿದಳು ಪೂಜಾ. ನಿನಗ್ಯಾಕೆ ಈ ಡೌಟ್ ಬಂತು? ಗೊತ್ತಿದ್ದು ಕೇಳಿದಳು ಪೂಜಾ.
ನೀನು ಹೇಳೆ ಪ್ಲೀಸ್ ಎಂದು ಗೋಗರೆದವಳ ಕಂಡು ಪ್ರೀತಿ ಮಾಡೋದು ತಪ್ಪಲ್ಲ ಕಣೆ, ಆಕರ್ಷಣೆಯನ್ನು ಪ್ರೀತಿ ಅಂದ್ಕೊಂಡು ಆಮೇಲೆ ಮೋಸ ಮಾಡೋದು ತಪ್ಪು ಅಂತ ಹೇಳಿದಳು. ನನಗೆ ಅವರ ಮೇಲೆ ಇರೋದು ಆಕರ್ಷಣೆ ಅಲ್ಲ ಎಂದು ಮನದಲ್ಲಿ ಹೇಳಿಕೊಂಡವಳು ಮತ್ತೆ ಮನೆಯವರು ವಿರೋಧಿಸಿದರೆ ಎಂದು ಪ್ರಶ್ನಿಸಿದಳು. ಮನೆಯವರು ಮೊದಲು ವಿರೋಧಿಸಿದರು. ಮಕ್ಕಳ ಪ್ರೀತಿ ನಿಜವಾಗಿದ್ದರೆ, ಅವರ ಪ್ರೀತಿ ಮೇಲೆ ಅವರಿಗೆ ನಂಬಿಕೆ ಇದ್ದರೆ ಒಪ್ತಾರೆ ಕಣೆ ಎಂದಳು. ಅವಳ ಮಾತು ಕೇಳಿ ಮನದಲ್ಲಿ ಏನೋ ಯೋಚನೆ ಮಾಡಿದ ಸೀತಾ ಮುಂದೆ ಸಿಕ್ಕಾಗ ನಿನ್ನ ನಿರ್ಧಾರ ಹೇಳು ಎಂದು ರಾಘು ಹೇಳಿದ್ದು ನೆನಪಾಗಿ ಮುಗುಳ್ನಕ್ಕಳು. ಅವಳ ನಗು ನೋಡಿ ಈಗಲಾದರೂ ಎಲ್ಲ ಸರಿಯಾಗುತ್ತೆ ಅನಿಸುತ್ತೆ. ಅಪ್ಪ ಅಪ್ಪ ಅಂತ ಎಲ್ಲ ಆಸೆಗಳನ್ನು ತನ್ನಲ್ಲೇ ಬಚ್ಚಿಟ್ಟುಕೊಂಡು ಬಿಡ್ತಾಳೆ. ಮೊದಲು PUCನ ಹಾಸ್ಟೆಲ್ನಲ್ಲಿ ಇದ್ದು ಓದಬೇಕು ಅನ್ನೋ ಆಸೆ, ಆಮೇಲೆ MBA ಓದು ಆಸೆ. ಇದರ ಜೊತೆ ತನ್ನ ಚಿಕ್ಕ ಪುಟ್ಟ ಕನಸುಗಳನ್ನೆಲ್ಲ ಬದಿಗಿಟ್ಟು ಬಿಟ್ಟಿದ್ದಾಳೆ. ಅಪ್ಪ ಕತೆ ಕಾದಂಬರಿ ಓದೋದು ಇಷ್ಟ ಆಗಲ್ಲ ಅಂತ ತಗೊಂಡಿರೋ ಬುಕ್ ಮೇಲೆ ಮುಚ್ಚಿಟ್ಟು ಈಗ ಓದ್ತಾ ಇದ್ದಾಳೆ. ಅಪ್ಪ ಮಾತಿಗೆ ವಿರುದ್ಧವಾಗಿ ಒಂದು ಸಣ್ಣ ಕೆಲಸ ಮಾಡದೆ ಇರೋಳು ಪ್ರೀತಿ ವಿಷಯದಲ್ಲೂ ಅದನ್ನು ಮಾಡುತ್ತಿದ್ದಳು. ಇವಳ ಒಂದು ನಿರ್ಧಾರದಿಂದ ಇಬ್ಬರ ಮನಸ್ಸಿಗೂ ನೋವಾಗದೋರ ಜೊತೆಗೆ ಪ್ರೀತಿ ಸಿಗದೆ ಇವಳು ಪ್ರೀತಿನ ಮನಸ್ಸಿನಲ್ಲಿ ಇಟ್ಟುಕೊಂಡು ಒಳಗೊಳಗೆ ಕೊರಗೋ ಹಾಗೆ ಆಗುತ್ತಿತ್ತು. ಆದರೆ ರಾಘು ಅವರು ತಮ್ಮ ಪ್ರೀತಿಯ ಪರಿಯಿಂದ ಇವಳು ಬಚ್ಚಿಟ್ಟುಕೊಂಡಿರುವ ಪ್ರೀತಿನ ಹೊರಗೆ ತಂದು ಬಿಟ್ಟರು. ಈಗಾದರೂ ಎಲ್ಲ ಸರಿಯಾದರೆ ಸಾಕು ಎಂದುಕೊಂಡ ಪೂಜಾ ಕಾಣದ ದೇವರಿಗೆ ಕೈ ಮುಗಿದು ಕಿಟಕಿಯಾಚೆ ನೋಡುತ್ತಾ ಕುಳಿತಿದ್ದ ಸೀತಾಳ ಕೆನ್ನೆ ಹಿಂಡಿದಳು. ಏನಾಯ್ತು ನಿನಗೆ? ಕೆನ್ನೆ ಮುಟ್ಟಿ ನೋಡುತ್ತಾ ಕೇಳಿದಳು ಸೀತಾ. ಏನೂ ಇಲ್ಲ ಎಂದ ಪೂಜಾ ಮನದಲ್ಲೇ. ಪ್ರೀತಿ ವಿಷಯನ ಮೊದಲು ನನಗೆ ಹೇಳ್ತೀಯ ಅಂದ್ಕೊಂಡಿದ್ದೆ, ನೀನು ಹೇಳೋ ಥರ ಕಾಣಲ್ಲ. ಪರವಾಗಿಲ್ಲ, ಮೊದಲು ರಾಘು ಅವರಿಗೆ ಹೇಳು. ಅವರೇ ಅಲ್ಲವಾ ನಿನ್ನ ಪ್ರೀತಿ. ನೀವಿಬ್ಬರು ಖುಷಿಯಾಗಿದ್ದರೆ ಅಷ್ಟೇ ಸಾಕು ನನಗೆ. ವಿಷಯ ಗೊತ್ತಾದ ದಿನ ಇದೇ ನಿನಗೆ ಕಳ್ಳಿ ಎಂದುಕೊಂಡಳು. ಊರಿಗೆ ಬಂದ ನಂತರ ಹಿಂದಿನಂತೆ ಕುಮಾರ್ ಅವರೇ ಬಂದು ಇಬ್ಬರನ್ನು ಕರೆದುಕೊಂಡು ಹೊರಟರು. ಮನೆಗೆ ಹೋದಾಗ ಮನೆಯ ವಾತಾವರಣ ಎಂದಿನಂತೆ ಇಲ್ಲವೆಂದು ಭಾಸವಾಯಿತು ಸೀತಾಗೆ. ಫ್ರೆಶ್ ಆಗಿ ಬಂದಳು. ಯಾಕಮ್ಮ ಮನೆ ಇಷ್ಟು ಸೈಲೆಂಟ್ ಆಗಿದೆ ಎಂದು ಕೇಳಿದಳು. ಇವತ್ತು ಮಂಜು ಮಾವನ ಮನೆಯವರು ಬರ್ತಾ ಇದ್ದಾರೆ ಪಂಚಾಯಿತಿಗೆ ಎಂದ ತಾಯಿಯ ಮಾತು ಕೇಳಿ ಹಿಂದೊಮ್ಮೆ ತಂಗಿ ಹೇಳಿದ ವಿಷಯ ನೆನಪಾಯಿತು. ಏನು ಸಮಸ್ಯೆ ಅಮ್ಮ ಎಂದು ಕೇಳಿದವಳಿಗೆ ಏನನ್ನು ಹೇಳುವಷ್ಟರಲ್ಲಿ ಹೊರಗಡೆ ಜನ ಬಂದಿದ್ದು ಗೊತ್ತಾಗಿ ಬಂದೇ ಇರು ಎಂದು ಆಚೆ ಹೋದರು ರೇಣುಕಾ. ಅವರ ಮಾತು ಕೇಳಿ ಇಂದು ತಾನು ಬಸ್ನಲ್ಲಿ ಕುಳಿತಾಗ ಯೋಚಿಸಿದ್ದರ ಬಗ್ಗೆ ಭಯ ಶುರುವಾಯಿತು. ಯೋಚನೆ ಮಾಡುತ್ತಾ ನಿಂತವಳನ್ನು ಎಚ್ಚರಿಸಿತು ತಾಯಿಯ ಧ್ವನಿ. ಟೀ ಕುಡಿತಗೋ ಎಂದು ಅವಳ ಕೈಗೆ ಕಪ್ ಕೊಟ್ಟವರು. ಏನಾಯ್ತು ಗೊತ್ತಾ ಸೀತಾ? ಮಂಜು ಮಾವನ ಮಗಳು ಗೊತ್ತಲ್ಲ ಎಂದು ಕೇಳಿದರು. ಹಾ ಅಮ್ಮ, ಶ್ರುತಿ ಅಕ್ಕ ಎಂದವಳ ಮಾತಿಗೆ ಅವಳೆ ಮಗಳು ಚೆನ್ನಾಗಿ ಓದ್ತಾಳೆ, ಓದಲಿ ಅಂತ ಬೆಂಗಳೂರಿಗೆ ಅದೇನೋ ಓದೋಕೆ ಕಳುಹಿಸಿದರಲ್ಲ, ಏನದು ಯೋಚಿಸಿದರು ರೇಣುಕಾ. ಫ್ಯಾಷನ್ ಡಿಸೈನಿಂಗ್ ಅಮ್ಮ ಉತ್ತರಿಸಿದಳು ಸೀತಾ. ಅದೇ ಓದೋಕೆ ಅಂತ ಕಳುಹಿಸಿದರೆ ಓದೋದು ಬಿಟ್ಟು ಪ್ರೀತಿ ಪ್ರೇಮ ಅಂತ ಅಡ್ಡದಾರಿ ಹಿಡಿದಿದ್ದಾಳೆ ಅವಳು. ಆ ಹುಡುಗ ಬೆಂಗಳೂರಿನವನೇ ಅಂತೆ. ಹೋದ ತಿಂಗಳು ಊರಿಗೆ ಬಂದಾಗ ಮನೆಯಲ್ಲಿ ವಿಷಯ ಗೊತ್ತಾಗಿದೆ. ಅದನ್ನು ನಿಮ್ಮ ಅಪ್ಪ ಎದುರು ಹೇಳಿದಾಗ ಕೋಪ ಮಾಡಿಕೊಂಡು ಅವಳಿಗೆ ಇದೆಲ್ಲ ಸರಿಯಿಲ್ಲ ಅಂತ ಬುದ್ಧಿ ಹೇಳಿ ಬಂದಿದ್ದರು. ಅದಕ್ಕೆ ಅವಳು ನಮ್ಮ ಮನೆ ವಿಷಯದಲ್ಲಿ ನೀವು ಯಾಕೆ ತಲೆ ಹಾಕ್ತೀರಾ ಅಂತ ಮಾತಾಡಿದ್ಲು. ಆ ಕೋಪದಲ್ಲಿ ಮಂಜು ಮಾವನ ಜೊತೆನೂ ಜಗಳ ಮಾಡಿ ಬಂದಿದ್ದರು ಅಪ್ಪ. ಅದಾದ ಮೇಲೂ ಅವಳು ಸರಿ ಹೋಗಿಲ್ಲ. ಮಂಜು ಮಾವನೇ ಬಂದು ರಾಜಿ ಮಾಡಿಕೊಂಡು ಇನ್ನೊಮ್ಮೆ ಮಗಳಿಗೆ ಬುದ್ಧಿ ಹೇಳಿ ಅಂತ ಹೇಳಿದ್ದಕ್ಕೆ ಇವತ್ತು ಬರ್ತಾ ಇದ್ದಾರೆ ಎಂದು ದೀರ್ಘವಾಗಿ ಹೇಳಿ ಮುಗಿಸಿದವರು. ಆದರೂ ಆ ಶ್ರುತಿದು ಜಾಸ್ತಿ ಆಯಿತು ಕಣೆ. ದೊಡ್ಡವರಿಗೆ ಹೆದರು ಮಾತಾಡ್ತಾಳೆ. ಮದುವೆ ಆದರೆ ಆ ಹುಡುಗನ್ನೇ ನೀವು ಒಪ್ಪಿದರೂ ಅಷ್ಟೇ, ಒಪ್ಪದೇ ಇದ್ದರೂ ಅಷ್ಟೇ ಅಂತಾಳೆ. ಅವಳು ಯಾರ ಮಾತು ಕೇಳಲ್ಲ ಅನಿಸುತ್ತೆ. ಹಠಮಾರಿ ಹೆಣ್ಣು ಎಂದರು. ಹೆತ್ತವರ ಮಾತಿಗಿಂತನೂ ಪ್ರೀತಿ ಪ್ರೇಮನೇ ಹೆಚ್ಚಿಗೆ ಆಗುತ್ತೆ ಈ ಮಕ್ಕಳಿಗೆ ಎಂದು ಗೊಣಗುತ್ತಲೇ ಕಪ್ಗೆ ಟೀ ಸೋಸಿದರು. ಹಿಂದೆ ತಂಗಿ ಹೇಳಿದ್ದ ಘಟನೆಯ ಪೂರ್ತಿ ಸಾರಾಂಶ ಮತ್ತು ತಾಯಿಯ ಮಾತು ಕೇಳಿ ಸೀತಾಳ ಮನಸ್ಸು ರಾಡಿಯಾಯಿತು. ಮನೆಗೆ ಜನ ಬಂದು ಕುಳಿತಾಗ ಪೂಜಾ ಮತ್ತು ತಂಗಿಯ ಜೊತೆ ರೂಮ್ನಲ್ಲಿ ಕುಳಿತು ಬಿಟ್ಟಳು ಸೀತಾ. ಅವಳ ಮನದಲ್ಲಿ ತಾನು ತಪ್ಪು ಮಾಡುತ್ತಿದ್ದೇನೆ ಎಂಬ ಭಾವ ಆವರಿಸಿಬಿಟ್ಟಿತ್ತು. ಆಲೋಚನೆ ಮಾಡುತ್ತಾ ಕುಳಿತ ಗೆಳತಿಯನ್ನು ನೋಡಿದ ಪೂಜಾ ಈಗ ಊರಿಗೆ ಬರಬಾರದಿತ್ತು. ಈಗಷ್ಟೇ ಇವಳ ಮನದಲ್ಲಿ ರಾಘು ಅವರ ಪ್ರೀತಿ ಬಗ್ಗೆ ಸರಿಯಾದ ಕ್ಲಾರಿಟಿ ಸಿಕ್ಕಿತ್ತು. ಇಲ್ಲಿ ನೋಡಿದರೆ ಇದ್ಯಾವುದೋ ಹೊಸ ಡ್ರಾಮಾ ಶುರುವಾಗಿದೆ. ಇದು ಇವಳ ಮನಸ್ಸಿಗೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೋ ಏನೋ ಎಂದು ಯೋಚಿಸಿದಳು. ನೋಡು, ಮನೆಯಲ್ಲಿ ಎಲ್ಲರೂ ಗಂಭೀರವಾಗಿ ಕುಳಿತಿದ್ದರು. ಸ್ವಲ್ಪ ಹೊತ್ತು ಎಲ್ಲರನ್ನು ನೋಡಿದ ರಂಗರಾಜು ಅವರು ಎದ್ದು ನಿಂತು, ನೋಡು ಶ್ರುತಿ, ಈ ಪ್ರೀತಿ ಪ್ರೇಮ ಎಲ್ಲ ತಪ್ಪು. ಸುಮ್ಮನೆ ಓದು ಮುಗಿದ ನಂತರ ಮನೆಯಲ್ಲಿ ತೋರಿಸಿದ ಹುಡುಗನ ಮದುವೆಯಾಗು. ಇದೇ ಕೊನೆ ಮಾತು ಎಂದರು. ಎಲ್ಲರ ಎದುರು ಧೈರ್ಯವಾಗಿ ಎದ್ದು ನಿಂತ ಶ್ರುತಿ, ನೋಡಿ ಮಾವ, ಇಷ್ಟು ದಿನ ನೋಡಿ ನೋಡಿ ನನಗೂ ಸಾಕಾಗಿದೆ. ನಾವು ಅವತ್ತು ಹೇಳಿದ್ದು ಇವತ್ತು ಹೇಳೋದು ಎರಡೂ ಒಂದೇ. ನಾನು ಮದುವೆಯಾದರೆ ಅದು ರಾಕೇಶ್ನೇ. ನೀವು ಇನ್ಮೇಲೆ ಈ ಪಂಚಾಯಿತಿ ಡ್ರಾಮಾ ಎಲ್ಲ ಇಟ್ಕೊಬೇಡಿ ಎಂದಳು. ಅವಳ ಮಾತಿಗೆ ಎದ್ದು ನಿಂತ ಮಂಜಣ್ಣ, ದೊಡ್ಡವರ ಎದುರು ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಿಲ್ವಾ ಎಂದು ಮಗಳ ಕೆನ್ನೆಗೆ ಹೊಡೆದರು. ಕೆನ್ನೆ ಮೇಲೆ ಕೈ ಇಟ್ಟುಕೊಂಡ ಶ್ರುತಿ, ಯಾರಪ್ಪ ದೊಡ್ಡವರು? ಮಕ್ಕಳ ಇಷ್ಟಕ್ಕೆಲ್ಲ ನಿಮ್ಮ ಪ್ರತಿಷ್ಠೆಯೇ ಹೆಚ್ಚಲ್ವಾ? ನಿಮಗೆ ಮಕ್ಕಳ ಮನಸ್ಸಲ್ಲಿ ಏನೇ ಇದ್ದರೂ ಅವರು ನಿಮ್ಮ ಮಾತನ್ನು ಕೇಳಬೇಕು ಅಲ್ವಾ? ಇದೇ ಅಲ್ವಾ ನಿಮ್ಮ ದೊಡ್ಡಸ್ತಿಕೆ ಎಂದು ಕೊಂಕಾಡಿದಳು. ಅವಳ ಮಾತಿಗೆ ಮುಷ್ಟಿ ಬಿಗಿದ ರಂಗರಾಜು ಅವರು, ಏನು ಮಕ್ಕಳ ಜೀವನ ಹೀಗೆ ಇರಬೇಕು ಅನ್ನೋದು ದೊಡ್ಡಸ್ತಿಕೆನಾ?
ನಿಮ್ಮನ್ನು ಒತ್ತು ಎತ್ತು ಸಾಕಿ ಬೆಳೆಸಿದ ನಾವುಗಳು ವಯಸ್ಸಿಗೆ ಬಂದ ಮೇಲೆ ಬೇಡವಾಗಿ ಬಿಡ್ತೀವಿ ಅಲ್ವಾ? ಚಿಕ್ಕ ವಯಸ್ಸಿನಲ್ಲಿ ಅಪ್ಪ ಅದು ಬೇಕು ಇದು ಬೇಕು ಅಂತ ಕೇಳಿದಾಗೆಲ್ಲ ನಿಮ್ಮ ಮಾತು ಕೇಳಿ ನಿಮ್ಮ ಆಸೆಗಳನ್ನೆಲ್ಲ ಈಡೇರಿಸಲ್ವಾ ನಾವು? ಅದೇ ನಮಗೆ ಕೊಟ್ಟ ಒಂದು ಮಾತು ಅಥವಾ ನಾವು ನೋಡಿದವರ ಜೊತೆನೇ ನಮ್ಮ ಮಕ್ಕಳ ಮದುವೆ ಆಗಬೇಕು ಅನ್ನೋ ಆಸೆಯನ್ನು ನೆರವೇರಿಸುವುದು ಕಷ್ಟ ಅಲ್ವಾ ನಿಮಗೆ? ರೆಕ್ಕೆ ಪುಕ್ಕ ಬಲಿತ ಮೇಲೆ ಹೆತ್ತ ತಂದೆ ತಾಯಿನೇ ಬೇಡವಾಗಿ ಬಿಡ್ತಾರೆ ಅಲ್ವಾ? ಓದೋಕೆ ಅಂತ ಕಳುಹಿಸಿದ ಮಕ್ಕಳೇ ನಮಗೆ ಎದುರು ನಿಂತರೆ ಯಾರನ್ನ ನಂಬಬೇಕು ನಾವು? ಶ್ರುತಿ, ಇದೆಲ್ಲ ಸರಿಯಲ್ಲ. ಸುಮ್ಮನೆ ಅಪ್ಪ ಹೇಳಿದ ಹಾಗೆ ಕೇಳಿಕೊಂಡು ಇರು ಎಂದರು. ಶ್ರುತಿ ಅಕ್ಕ ಯಾರನ್ನೋ ಪ್ರೀತಿ ಮಾಡ್ತಾ ಇದ್ದಾರಂತೆ, ಅದಕ್ಕೆ ಅವರ ಮನೆಯಲ್ಲಿ ಜಗಳ ಆಗಿತ್ತು ಎಂದು ತಂಗಿ ಹೇಳಿದ್ದನ್ನು ಕೇಳಿದ ಸೀತಾಗೆ ಇಂದು ಮನೆಯಲ್ಲಿ ನಡೆಯುತ್ತಿರುವ ಸನ್ನಿವೇಶ ನೋಡಿ ಪರಿಸ್ಥಿತಿ ಕೈಮೀರಿ ಹೋಗಿದೆ ಎನ್ನುವುದು ಅರಿವಾಗಿತ್ತು. ಯಾರು ಎಷ್ಟೇ ಹೇಳಿದರೂ ಅವರ ಮಾತಿಗೆ ಬಗ್ಗದ ಶ್ರುತಿ, ನಾನು ಮದುವೆಯಾದರೆ ರಾಕೇಶನ್ನೇ ಮಾತ್ರ ಎಂದು ಆಟ ಬಿಡದೆ ಹೇಳಿದಾಗ ಮಗಳ ಆಟಕ್ಕೆ ಸೋತ ಮಂಜಣ್ಣ, ಇವಳು ನಮ್ಮ ಮಾತು ಕೇಳಲ್ಲ ರಂಗಣ್ಣ, ಆ ಹುಡುಗನ್ನ ಮನೆಯವರಿಗೆ ಬಂದು ಮಾತಾಡೋಕೆ ಹೇಳ್ತೀನಿ, ಹೀಗೆ ಮಾಡಿದರೆ ಮಾನ ಮರ್ಯಾದೆ ಉಳಿಯುತ್ತೆ ಎಂದು ಹೇಳಿ ಕೈಮುಗಿದು ಬರ್ತೀವಿ ರಂಗಣ್ಣ ಎಂದರು. ಅವರ ಮಾತಿಗೆ ಎದ್ದು ನಿಂತು ಕೈಮುಗಿದ ರಂಗರಾಜು, ನೋಡು ಮಂಜಣ್ಣ, ಹೆಣ್ಣು ಮಕ್ಕಳನ್ನು ಕಟ್ಟುನಿಟ್ಟಾಗಿ ಬೆಳೆಸಬೇಕು, ಓದೋಕೆ ಕಳುಹಿಸುವ ಮುಂಚೆ ಯೋಚನೆ ಮಾಡಬೇಕಿತ್ತು ನೀನು ಎಂದರು. ತಂದೆಯ ಮಾತಿನಿಂದ ಖುಷಿಯಾಗಿದ್ದ ಶ್ರುತಿಯ ಮುಖದ ಮೇಲಿನ ನಗು ಅವರ ಮಾತು ಕೇಳಿ ಮಾಯವಾಯಿತು. ಕೋಪದಿಂದ, ಮಾವ, ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನೀವು ನಿಮ್ಮ ಮಗಳನ್ನು ಓದೋಕೆ ಕಳುಹಿಸಿರುವುದು ನೆನಪಿರಲಿ ಎಂದು ಕೋಪದಿಂದ ಹೇಳಿಬಿಟ್ಟಳು. ಸೀತಾ ಶ್ರುತಿಯ ಮಾತು ಕೇಳಿ ಕೋಪದಿಂದ ಮಗಳನ್ನು ಕೂಗಿದರು ರಂಗರಾಜು. ತಂದೆಯ ಕೂಗಿಗೆ ಬೆಚ್ಚಿ ಆಚೆ ಬಂದ ಮಗಳ ಕೈ ಹಿಡಿದು, ಇವಳು ನನ್ನ ಮಗಳು, ನಾನು ಹಾಕಿದ ಗೆರೆಯನ್ನು ಕನಸಲು ದಾಟಲ್ಲ, ಓದೋಕೆ ಹೋಗೋಕ್ಕಿಂತ ಮುಂಚೆನೇ ನನಗೆ ಮಾತು ಕೊಟ್ಟು ಹೋಗಿದ್ದಾಳೆ, ಇಲ್ಲಿಯವರೆಗೂ ಆ ರೀತಿ ಯೋಚನೆ ಅವಳ ತಲೆಯಲ್ಲೂ ಬಂದಿರಲ್ಲ, ಇನ್ನು ನಿನ್ನ ಹಾಗೆ ನನ್ನ ಮಗಳು ಆಗ್ತಾಳೆ ಅನ್ನೋದು ನಿನ್ನ ಭ್ರಮೆ ಅಬ್ಬರಿಸಿದರು. ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು ಮುಖ್ಯ ಮಾವ, ನೋಡೋಣ ವ್ಯಂಗ್ಯವಾಗಿ ಹೇಳಿದ ಶ್ರುತಿಯ ಮಾತಿಗೆ ಮಗಳ ಕಡೆ ತಿರುಗಿ, ಹೇಳು ಸೀತಾ, ಇಲ್ಲಿಯವರೆಗೂ ನಿನ್ನ ಮನಸ್ಸಿನಲ್ಲಿ ಪ್ರೀತಿ ಬಗ್ಗೆ ಏನಾದರೂ ಆಲೋಚನೆಗಳು ಬಂದಿದೆಯಾ ಎಂದು ಕೇಳಿದರು. ಅವರ ಮಾತಿಗೆ ತಲೆ ತಗ್ಗಿಸಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು, ಇಲ್ಲಪ್ಪ ಎಂದು ಸಣ್ಣ ಧ್ವನಿಯಲ್ಲಿ ಹೇಳಿದಳು. ಈಗ ಹೇಳು, ಆ ರೀತಿ ಮುಂದೇನು ನೀನು ಯೋಚನೆ ಮಾಡಲ್ಲ, ನಾನು ತೋರಿಸಿದ ಹುಡುಗನ್ನೇ ಮದುವೆ ಆಗ್ತೀನಿ ಅಂತ ಮತ್ತೊಮ್ಮೆ ಮಾತು ಕೊಡು ಎಂದು ಕೈ ಚಾಚಿ ಹೇಳಿದರು. ಇಲ್ಲಪ್ಪ, ಆ ರೀತಿ ಯಾವತ್ತೂ ಯೋಚನೆ ಮಾಡಲ್ಲ, ನಿಮ್ಮ ಗೌರವಕ್ಕೆ ಧಕ್ಕೆ ಬರೋ ಕೆಲಸ ಮಾಡಲ್ಲ, ನೀವು ಹೇಳಿದ ಹಾಗೆ ಕೇಳ್ತೀನಿ. ತಂದೆಯ ಕೈ ಮೇಲೆ ಕೈ ಇಟ್ಟು ನುಡಿದಳು. ಶ್ರುತಿಯೆಡೆ ತಿರುಗಿದವರು, ಇದು ನನ್ನ ಮಗಳಿಗೂ ನಿನಗೂ ಇರುವ ವ್ಯತ್ಯಾಸ ಎಂದರು ರಂಗರಾಜು. ಅವರ ಮಾತಿಗೆ, ನೋಡ್ತೀನಿ ಮಾವ, ಮುಂದೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಎಂದು ಹೇಳುತ್ತಿದ್ದ ಶ್ರುತಿಯನ್ನು ತಡೆದ ಮಂಜಣ್ಣ ಅವಳಿಗೆ ಬೈದು ಮನೆಗೆ ಕರೆದುಕೊಂಡು ಹೊರಟರು. ಪಕ್ಕದಲ್ಲಿ ತಲೆ ತಗ್ಗಿಸಿ ನಿಂತಿದ್ದ ಮಗಳ ಕಡೆ ನೋಡಿದ ರಂಗರಾಜು, ಹೀಗೆ ಇರಬೇಕೆಮ್ಮ, ಯಾವಾಗಲೂ ಖುಷಿ ಆಯಿತು ನಿನ್ನ ಮಾತಿನಿಂದ ಎಂದು ಹೇಳಿ ಹೋದರು. ಅವರ ಮಾತು ಕೇಳಿದ ಪೂಜಾ, ನಿಮಗೇನೋ ಖುಷಿಯಾಯಿತು ಅಂಕಲ್, ಅವಳ ಮನಸ್ಸಿನಲ್ಲಿ ದುಃಖ ಎಷ್ಟಿದೆ ಅಂತ ಯಾರಿಗೂ ಗೊತ್ತಾಗಲ್ಲ ಎಂದುಕೊಂಡಳು. ಬರುವಾಗ ಬಸ್ನಲ್ಲಿ ಮಾತನಾಡಿದ ಸೀತಾಗೂ ಈಗ ಇಲ್ಲಿ ನಿಂತಿರುವ ಸೀತಾಗೂ ತುಂಬ ವ್ಯತ್ಯಾಸವಿತ್ತು. ಜವಾಬ್ದಾರಿಯುತ ತಂದೆಯಾಗಿ ಅವರ ಮಾತು ಸರಿಯಾಗೇ ಇದೆ, ಆದರೆ ಅದನ್ನೇ ತಮ್ಮ ಪ್ರತಿಷ್ಠೆಗೆ ಬಳಸಿಕೊಳ್ಳದೆ ಬೇರೆ ರೀತಿ ಕೇಳಬಹುದಾಗಿತ್ತು. ನನ್ನ ಮಗಳು ತುಂಬ ಬುದ್ಧಿವಂತೆ, ನಿನ್ನ ಮಾತಿಂದ ಅಪ್ಪ ಖುಷಿಯಾಗಿದ್ದಾರೆ, 4 ಜನರ ಎದುರಿಗೆ ಹೇಳಿಕೊಂಡು ಓಡಾಡ್ತಾರೆ, ನನ್ನ ಮಗಳು ನನ್ನ ಮಾತು ಮೀರಲ್ಲ ಅಂತ ಎಂದು ಹೇಳಿದ ತಾಯಿ ರೇಣುಕಾ ಮಕ್ಕಳಿಗೆ ಊಟ ಬಡಿಸಿದರು. ಸೀತಾಳ ಜೊತೆ ಮಾತನಾಡಬೇಕೆಂದು ಮನೆಗೆ ಹೋಗದೆ ಕುಳಿತಿದ್ದಳು ಪೂಜಾ. ಅವಳ ಕೈಗೆ ಸಿಗದೆ ತಪ್ಪಿಸಿಕೊಂಡೇ ಓಡಾಡಿದಳು ಸೀತಾ. ಈಗ ಅವಳ ಪಕ್ಕದಲ್ಲಿ ಊಟಕ್ಕೆ ಕುಳಿತಿದ್ದಳು. ಊಟ ಮಾಡದೆ ತಟ್ಟೆಯಲ್ಲಿ ಕೈಯಾಡಿಸುತ್ತಾ ಕುಳಿತಿರುವ ಗೆಳತಿಯನ್ನು ನೋಡಿ ಪೂಜಾ ಮನಸ್ಸು ಮರುಗಿತು. ಬೆಳಿಗ್ಗೆ ಅಷ್ಟೇ ಒಂದು ನಿರ್ಧಾರಕ್ಕೆ ಬಂದಿದ್ದಳು. ತಂದೆಯ ಮಾತಿನ ಜೊತೆ ಪ್ರೀತಿಯನ್ನು ನಿಭಾಯಿಸುವ ನಿರ್ಧಾರ ಅದು. ಆದರೆ ಈಗ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದಂತೆ ಎನ್ನುವ ಹಾಗೆ ಯಾರೋ ಮಾಡಿದ ತಪ್ಪಿಗೆ, ಯಾರದೋ ಗೌರವಕ್ಕೆ, ಇನ್ಯಾರದೋ ಆಟಕ್ಕೆ ಬಲಿಯಾಗಿದ್ದು ಮಾತ್ರ ಸುಪ್ತ ಮನದಲ್ಲಿ ಅಡಗಿಸಿಟ್ಟ ಪ್ರೀತಿ. ಸೀತಾ, ನಿನ್ನ ಹತ್ತಿರ ಏನೋ ಕೇಳಬೇಕಿತ್ತು. ಊಟದ ನಂತರ ಮಾತು ಶುರು ಮಾಡಿದಳು ಪೂಜಾ. ಸುತ್ತಲೂ ಯಾರು ಇಲ್ಲದನ್ನು ಗಮನಿಸಿ, ಅದು ರಾಘವ್ ಅವರು ಎಂದು ಪೀಟಿಗೆ ಹಾಕಿದಳು. ಅವಳ ಮಾತಿಗೆ ಆಕಾಶ ನೋಡುತ್ತಾ ನಿಂತವಳು ತಿರುಗಿ ನೋಡಿ, ಏನು ರಾಘವ್ ಅವರು? ಏನೂ ಇಲ್ಲ ಎಂದು ಮತ್ತೆ ತಿರುಗಿ ನಿಂತಳು. ನೇರವಾಗಿ ಕೇಳುವುದೇ ಸರಿ ಎಂದುಕೊಂಡ ಪೂಜಾ, ನಿನಗೆ ಅವರ ಮೇಲೆ ಪ್ರೀತಿ ಇಲ್ವಾ ಎಂದು ಕೇಳೇ ಬಿಟ್ಟಳು. ಇಲ್ಲ ಪೂಜಾ, ಪ್ರೀತಿನೂ ಇಲ್ಲ, ಏನೂ ಇಲ್ಲ. ದೃಷ್ಟಿ ಬದಲಿಸದೆ ನುಡಿದಳು. ಯಾಕೆ ಇಲ್ಲ? ಸುಳ್ಳು ಹೇಳ್ತಾ ಇದ್ದೀಯಾ ನೀನು? ಗೆಳತಿಯ ಬಗ್ಗೆ ಅವಳಿಗೆ ಗೊತ್ತಿಲ್ಲವೇ? ಚಂದಿರನಿಲ್ಲದ ನಭವನ್ನು ದಿಟ್ಟಿಸುತ್ತಾ ಯಾಕೆ ಸುಳ್ಳು ಹೇಳಬೇಕು? ಪ್ರೀತಿ ಪ್ರೇಮ ಇದ್ಯಾವುದು ನಮಗೆ ಹಾಗೆ ಬರಲ್ಲ ಪೂಜಾ. ಪ್ರೀತಿನ ಉಳಿಸಿಕೊಳ್ಳುವ ಯೋಗ್ಯತೆ ಇದ್ದರೆ ಮಾತ್ರ ಅದರ ಬಗ್ಗೆ ಯೋಚನೆ ಮಾಡಬೇಕು. ಇಲ್ಲ ಅಂದರೆ ಬೇರೆಯವರ ಜೀವನದಲ್ಲಿ ಆಟ ಆಡಿದ ಹಾಗೆ ಆಗುತ್ತೆ. ಅವರ ದೃಷ್ಟಿಯಲ್ಲಿ ನಾವು ಮೋಸಗಾರರಾಗ್ತೀವಿ. ನನಗೆ ಅದು ಇಷ್ಟ ಇಲ್ಲ, ಅದಕ್ಕೆ ನಾನು ಪ್ರೀತಿ ಬಗ್ಗೆ ಯೋಚನೆ ಮಾಡಲ್ಲ ಎಂದರು.
ಇಷ್ಟು ಹೇಳುವಷ್ಟರಲ್ಲಿ ಅವಳ ಕಣ್ಣು ತುಂಬಿ ಬಂದಿದ್ದವು. ತನ್ನ ಕಡೆ ತಿರುಗಿಸಿಕೊಂಡ ಪೂಜಾ ಪ್ರೀತಿ ಇಲ್ಲ ಅಂದ ಮೇಲೆ ಕಣ್ಣೀರು ಯಾಕೆ ಎಂದು ಕೇಳಿದಳು. ಅವಳ ಕೈ ಬಿಡಿಸಿಕೊಂಡು ಕೆಲವು ಸಲ ಕಾರಣ ಇಲ್ಲದೆ ಕಣ್ಣೀರು ಬರುತ್ತೆ ಎಂದು ಹೇಳಿ ಮೆಟ್ಟಿಲಿಳಿದು ಹೋದಳು ಸೀತಾ. ಅವಳು ಹೋದ ದಾರಿಯನ್ನೇ ನೋಡುತ್ತಾ, ಇದನ್ನು ನಾನು ಸರಿ ಮಾಡ್ತೀನಿ ಸೀತಾ. ಪ್ರೀತಿ ಯಾವಾಗಲೂ ಗೆಲ್ಲಬೇಕು. ಪ್ರೀತಿ ಇಲ್ಲ ಅಂತ ಎಷ್ಟು ಸಾರಿ ಹೇಳಿದರೂ ನನಗೆ ಅರ್ಥ ಆಗುತ್ತೆ ಕಣೆ. ರಾಘವ್ ಅವರ ಪ್ರೀತಿ ಪಡೆಯೋಕೆ ಪುಣ್ಯ ಮಾಡಿರಬೇಕು. ಅವರ ಪ್ರೀತಿ ಸುಳ್ಳಲ್ಲ ಎಂದುಕೊಂಡವಳು ಏನನ್ನು ಯೋಚಿಸಿ ಹಾಗೆ ಮಾಡಬೇಕು ಎಂದುಕೊಂಡು ಹೊಳಹೋದಳು. ಮಲಗಿದ್ದ ಸೀತಾ ಮನದಲ್ಲಿ ದೃಢ ನಿರ್ಧಾರ ಮಾಡಿದಳು. ನನ್ನ ಜೀವನದ ನಾಳೆಗಳು ಹೀಗೆ ಇರುತ್ತವೆ. ನಾಳೆಗಳನ್ನು ಹೀಗೆ ಕಳೆಯಬೇಕು. ನಾನು ಹೀಗಿದ್ದರೆ ಮಾತ್ರ ಎಲ್ಲರಿಗೂ ಖುಷಿ ಎಂದು ಯೋಚಿಸಿ ಹಾಗೇ ಇರಬೇಕು ಎಂದು ತೀರ್ಮಾನಿಸಿದಳು. ಅವಳ ನಿರ್ಧಾರ ಎಷ್ಟರ ಮಟ್ಟಿಗೆ ಸಫಲವಾಗುವುದೋ ದೇವರೇ ಬಲ್ಲ. ಗೆಳತಿಯರಿಬ್ಬರು ಒಂದೊಂದು ನಿರ್ಧಾರ ಮಾಡಿರುವರು. ಗೆಲುವು ಯಾರ ನಿರ್ಧಾರಕ್ಕೂ ಗೊತ್ತಿಲ್ಲ. ಆದರೆ ಇಬ್ಬರು ಮರೆತಿರುವರು. ಅಂದುಕೊಂಡಂತೆ ನಡೆದರೆ ಬದುಕಿಗೆ ಅರ್ಥವೇನು ಎಂಬ ಮಾತನ್ನು. ಇತ್ತ ಇದ್ಯಾವುದರ ಅರಿವಿಲ್ಲದೆ ತನ್ನ ಪ್ರೀತಿ ತನಗೆ ಸಿಕ್ಕೇ ಸಿಗುತ್ತದೆ ಎಂಬ ನಂಬಿಕೆಯಿಂದ ಕುಟುಂಬದ ಜೊತೆ ಕಾಲ ಕಳೆಯುತ್ತಿದ್ದಾನೆ ರಾಘವ್. ಅಮ್ಮಂದಿರ ಮಮತೆ, ಅಪ್ಪಂದಿರ ಪ್ರೀತಿ, ಅತ್ತಿಗೆಯರ ಚೇಡಿಸುವಿಕೆ, ಅಣ್ಣಂದಿರ ಕಾಳಜಿ, ಒಡ ಹುಟ್ಟಿದವರ ಒಡನಾಟದಲ್ಲಿ ನಗುತ್ತಾ ಇರುವವನ ನಗು ಎಂದಿಗೂ ಮಾಸಲಾರದು. ಆ ನಗುವಿನಿಂದಲೇ ತನ್ನ ಪ್ರೀತಿಯನ್ನು ಉಳಿಸಿಕೊಳ್ಳುವನೇ ರಾಘವ್. ಇದಕ್ಕೆ ಉತ್ತರ ಮುಂಬರುವ ದಿನಗಳಲ್ಲಿ ದೊರೆಯಲಿತ್ತು. ಮರಳಿ ಕಾಲೇಜ್ಗೆ ಬಂದ ಸೀತಾ ಮನದ ಯಾವುದೇ ಭಾವನೆಗಳನ್ನು ತೋರ್ಪಡಿಸದೆ ತನ್ನ ನಿರ್ಧಾರದಂತೆ ಇರಬೇಕಿತ್ತು ನಿರ್ಧರಿಸಿದ್ದಳು. ಮನೆಯಲ್ಲಿ ನಡೆದ ಘಟನೆಗಳು ತಂದೆ ಕೇಳಿದಾಗ ನಾನು ಸುಳ್ಳು ಹೇಳಿಬಿಟ್ಟೆ ಎಂಬ ಭಾವನೆ ಅವಳನ್ನು ಆವರಿಸಿಬಿಟ್ಟಿತ್ತು. ಅದಕ್ಕೆ ಈ ಬಾರಿ ರಾಘವ್ ಎದುರಾದರೆ ಅವನ ಎದುರು ಯಾವ ಭಾವನೆಯನ್ನು ತೋರಿಸಿಕೊಳ್ಳದೆ ಸ್ಪಷ್ಟವಾಗಿ ತಾನು ತಂದೆಗೆ ಕೊಟ್ಟ ಮಾತನ್ನು ಹೇಳಿ ಅವನ ಪ್ರೀತಿ ಫಲಿಸುವುದಿಲ್ಲ ಎಂಬುದನ್ನು ಅವನಿಗೆ ಮನವರಿಕೆ ಮಾಡಿಕೊಡಬೇಕೆಂದು ನಿರ್ಧರಿಸಿದ್ದಳು. ರಾಘವ್ ಮಾತ್ರ ಮನೆಯವರೆಲ್ಲ ಬಳಿ ಸೀತಾ ಬಗ್ಗೆ ತನ್ನ ಪ್ರೀತಿಯ ಬಗ್ಗೆ ಮಾತನಾಡುತ್ತಾ ತುಂಬ ಖುಷಿಯಾಗಿದ್ದನು. 8ನೇ ಸೆಮ್ ಶುರುವಾಗಿನಿಂದಲೂ ಪ್ರಾಜೆಕ್ಟ್, ಇಂಟರ್ನ್ಶಿಪ್, ಇಂಟರ್ವ್ಯೂ ತಯಾರಿ ಎಂದು ಎಲ್ಲರೂ ಬ್ಯುಸಿಯಾಗಿದ್ದರು. ರಾಘವ್ ಮುಂದೆ ತಾಯಿಯ ಆಸೆಯಂತೆ MBA ಮಾಡಲು ವಿದೇಶಕ್ಕೆ ಹೋಗುವವನಿದ್ದನು. ಅದರ ತಯಾರಿಯಲ್ಲಿ ತೊಡಗಿದ್ದರಿಂದ ಕಾಲೇಜು ಶುರುವಾಗಿ 2 ವಾರ ಕಳೆಯಲು ಬಂದರೂ ಸೀತಾಳನ್ನು ಭೇಟಿ ಮಾಡಿರಲಿಲ್ಲ. ಕಾಲೇಜ್ ಶುರುವಾದಾಗಿನಿಂದ ಸೀತಾಳನ್ನು ನೋಡಿ ಯೋಜನೆಗೆ ಒಳಗಾಗಿದ್ದವಳು ಪೂಜಾ ಪ್ರೀತಿ ಇಲ್ಲ ಅಂತಾಳೆ. ಆದರೂ ಇಷ್ಟು ಮಂಕಾಗಿದ್ದಾಳೆ. ಪ್ರೀತಿ ಮಾಡೋದು ತಪ್ಪು, ಮೊದಲು ಓದಿ ಉದ್ಧಾರ ಆಗು ಅಂತ ಬೇರೆ ಯಾರೇ ಇದ್ದರೂ ಹೇಳಿಬಿಡುತ್ತಾ ಇದ್ದೆ. ಆದರೆ ರಾಘು ಅವರ ಪ್ರೀತಿ ಜೀವನ ಹಾಳು ಮಾಡೋದು ಅಲ್ಲ ಕಣೆ. ನೀನೆಷ್ಟು ತಿರಸ್ಕರಿಸಿದರೂ ಒಂದು ದಿನವೂ ನಿನ್ನ ಕಾಡದೆ ಚೆನ್ನಾಗಿ ಓದು ಅಂತ ಹೇಳ್ತಾ ನಿನಗೆ ಧೈರ್ಯ ತುಂಬ್ತಾ ಇಷ್ಟು ಬೆಂಬಲ ಕೊಡ್ತಾರೆ. ಅವರನ್ನು ಅವರ ಪ್ರೀತಿ ನಿರಾಕರಿಸೋಕೆ ಯಾರು ಮನಸ್ಸು ಒಪ್ಪಲ್ಲ ಕಣೆ. ಇನ್ನು ನೀನು ಮನಸ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇದ್ದರೂ ಮುಚ್ಚಿಕೊಂಡು ಕೊರಗ್ತಿದ್ದೀಯ. ನೀನು ಪ್ರೀತಿ ಮುಚ್ಚಿಕೊಳ್ಳುವುದರಿಂದ ಇಬ್ಬರಿಗೂ ನೋವು ಕಣೆ. ಇಷ್ಟು ಒಳ್ಳೆ ಗುಣಗಳನ್ನು ಹೊಂದಿರುವ 2 ಹೃದಯಗಳು ನೋವು ಅನುಭವಿಸುವುದು ನೋಡೋಕೆ ಆಗಲ್ಲ ಎಂದು ಯೋಚಿಸಿ ರಾಘವನ ಭೇಟಿಯಾಗಲು ತಯಾರಿ ನಡೆಸಿದ್ದಳು ಪೂಜಾ. ಸೀತಾಳನ್ನು ನೋಡದೆ ಬಹಳ ದಿನಗಳಾಗಿದ್ದವು. ಹೆಚ್ಚು ಕಡಿಮೆ 3 ವಾರ. ನೋಡಲೇಬೇಕೆಂಬ ಆಸೆ ಇದ್ದರೂ ಇಬ್ಬರು ಭೇಟಿಯಾದಾಗ ಅವಳ ಗೊಂದಲದ ಮುಖಭಾವ ಗಮನಿಸಿದ್ದವನು ಎಕ್ಸಾಮ್ ಟೈಮಿನಲ್ಲಿ ಭೇಟಿಯಾದರೆ ಸುಮ್ಮನೆ ಇದರ ಬಗ್ಗೆನೇ ಯೋಚನೆ ಮಾಡಿ ಏಕಾಗ್ರತೆ ಇಲ್ಲದ ಹಾಗೆ ಮಾಡಿಕೊಳ್ಳುತ್ತಾಳೆ ಎಂದು ಯೋಚಿಸಿ ಅವಳನ್ನು ಭೇಟಿಯಾಗದೆ ಉಳಿದಿದ್ದನು ರಾಘವ್. ಅದಾದ ನಂತರ ಅವಳು ಊರಿಗೆ ಹೋಗಿದ್ದಳು. ಈಗ ಮತ್ತೆ ಕಾಲೇಜ್ ಶುರುವಾಗಿದೆ, ಅವಳನ್ನು ನೋಡಬಹುದು ಎಂದುಕೊಂಡು ಲಘು ಬಗೆಯಿಂದ ತಯಾರಾಗಿ ಹೊರಟಿದ್ದನು. ಹೊರಡುವ ಮುನ್ನ ಛೇಡಿಸಿದ ಅತ್ತಿಗೆಯರಿಗೆ ನಿಮ್ಮ ತಂಗಿನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಎಂದು ಹೇಳಿ ಬಂದಿದ್ದನು. ಶನಿವಾರ ಮಧ್ಯಾಹ್ನಕ್ಕೆ ಕ್ಲಾಸ್ ಮುಗಿಯುತ್ತವೆ ಎಂದು ತಿಳಿದಿದ್ದವನು ಆ ದಿನ ಅವನಿಗೆ ಕ್ಲಾಸ್ ಇಲ್ಲದಿದ್ದರೂ ಬಂದು ಅವಳಿಗಾಗಿ ಕಾಯುತ್ತಾ ಕುಳಿತಿದ್ದನು. ಬಹಳ ದಿನಗಳ ನಂತರ ಅವಳನ್ನು ನೋಡುವ ಖುಷಿ ಅವನ ಮುಖದಲ್ಲಿ ಎದ್ದು ಕಾಣುತ್ತಿದೆ. ಅದರ ಜೊತೆ ಮನದಲ್ಲಿ ಒಂದು ಮೂಲೆಯಲ್ಲಿ ಇಂದಾದರೂ ತನ್ನ ಪ್ರೀತಿಗೆ ಒಪ್ಪಿಗೆ ಮುದ್ರೆ ಸಿಗಬಹುದು ಎಂಬ ನಿರೀಕ್ಷೆಯೂ ಸೇರಿತು. ಅವನ ಎಣಿಕೆಯಂತೆ 1 ಗಂಟೆಗೆ ಸರಿಯಾಗಿ ಕ್ಲಾಸ್ ಮುಕ್ತಾಯವಾದವು. ತನ್ನ ಹೃದಯದ ಒಡತಿಯನ್ನು ನೋಡಬೇಕೆಂದು ಕಾಯುತ್ತಾ ಕುಳಿತವಳಿಗೆ ನಿರಾಸೆಯಾಯಿತು. ಪೂಜಾ ಒಬ್ಬಳೇ ಬರುತ್ತಿದ್ದಳು. ಅವಳ ಬಳಿ ಕೇಳೋದಾ ಬೇಡವಾ ಎಂದು ಗೊಂದಲಕ್ಕೆ ಒಳಗಾದನು ಹುಡುಗ. ಇಲ್ಲಿಯವರೆಗೂ ತನ್ನ ಪ್ರೀತಿಯ ಬಗ್ಗೆ ಯಾರಿಗೂ ಹೇಳಿರಲಿಲ್ಲವಲ್ಲ. ಪೂಜಾಗೂ ತಿಳಿದಿಲ್ಲ. ಕೇಳಿದರೆ ಹೇಗೆ ತಿಳಿದುಕೊಳ್ಳುವಳೋ ಏನೋ ಎಂದು ಯೋಚಿಸುತ್ತಾ ಎದುರು ಬಂದು ನಿಂತವಳನ್ನು ನೋಡಿ ಪೆಚ್ಚುನಗೆ ಬೀರಿದನು. ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ ಪ್ರಶ್ನಿಸಿದಳು ಪೂಜಾ. ಯಾರಿಗೂ ಇಲ್ಲ, ಧರ್ಮ ಬರ್ತೀನಿ ಅಂದಿದ್ದ. ಅದಕ್ಕೆ ಹಣೆಯ ಮೇಲೆ ಹರಡಿದ್ದ ಕೂದಲನ್ನು ಸರಿಪಡಿಸಿಕೊಂಡು ನುಡಿದನು. ಹೌದಾ, ಹಾಗಿದ್ದರೆ ಸೀತಾನ ನೋಡಲ್ವಾ? ಅವಳಿಂದ ಬಂದ ಏಕಾಏಕಿ ಪ್ರಶ್ನೆಗೆ ಆಶ್ಚರ್ಯಗೊಂಡನು ರಾಘವ್. ಸೀತಾನ? ಇಲ್ಲವಲ್ಲ. ಆಶ್ಚರ್ಯವನ್ನು ಮುಚ್ಚಿಟ್ಟು ಹೇಳಿದವನು ಹೌದು, ಸೀತಾ ಎಲ್ಲಿ ಎಂದು ಪ್ರಶ್ನಿಸಿದನು. ನಿಜ ಹೇಳಿ, ನೀವು ಸೀತಾಳಿಗೋಸ್ಕರನೇ ಕಾಯ್ತಾ ಇರೋದು ತಾನೆ? ಯಾಕೆ ಇಷ್ಟು ಕಷ್ಟಪಡುತ್ತೀರಾ? ನನಗೆ ಎಲ್ಲ ಗೊತ್ತು, ನಸುನಗುತ್ತಾ ಹೇಳಿದಳು ಪೂಜಾ. ಏನು ಗೊತ್ತು? ಅವಳು ಬೇರೆ ಯಾವುದರ ಬಗ್ಗೆಯೂ ಮಾತನಾಡುತ್ತಿರಬಹುದು ಎಂದು ಕೇಳಿದನು. ನಿಮ್ಮ ಪ್ರೀತಿ ಬಗ್ಗೆ ಭುಜ ಕುಣಿಸಿ ಹೇಳಿದವಳನ್ನು ನೋಡಿ ಬಾಯಿ ಮೇಲೆ ಬೆರಳಿಟ್ಟುಕೊಂಡನು. ಏನು?
ನೀನು ಈ ವಿಷಯ ಹೇಗೆ ಸೀತಾ ಹೇಳಿದ್ದ? ಬಿಟ್ಟು ಬಿಟ್ಟು ಪ್ರಶ್ನಿಸಿದವನ ಕಂಡು ನಕ್ಕು ಪೂಜಾ. ಅವಳು ಹೇಳ್ತಿರಲಿಲ್ಲ, ಆದರೆ ನಾವು ಬಾಯಿ ಬಿಡಿಸ್ತಿದ್ವಿ. ಅದು ಬಿಡಿ, ನಿಮಗೆ ಮುಖ್ಯವಾದ ವಿಷಯ ಹೇಳಬೇಕು ಎಂದು ಪೀಠಿಕೆ ಹಾಕಿದ್ದಳು. ಇದೇ ಸರಿಯಾದ ಸಮಯ. ಸೀತಾಳ ಮನಸ್ಸಿನ ಗೊಂದಲ ಮತ್ತು ತಂದೆಯ ಮಾತಿನ ಬಗ್ಗೆ ರಾಘವ್ಗೆ ಹೇಳಿದರೆ ಎಲ್ಲ ಸರಿಯಾಗುತ್ತೆ ಎಂದುಕೊಂಡಳು ಪೂಜಾ. ಅದಕ್ಕಿಂತ ಮುಂಚೆ ಸೀತಾ ಎಲ್ಲಿ ಹೇಳು, ಯಾಕೆ ಕಾಲೇಜ್ಗೆ ಬಂದಿಲ್ಲ ಎಂದು ಪ್ರಶ್ನಿಸಿದನು ರಾಘವ್. ಅವಳಿಗೆ ಹುಷಾರಿಲ್ಲ, ಜ್ವರ ಎಂದ ಪೂಜಾ ಮನದಲ್ಲಿ. ಅದಕ್ಕೆ ಕಾರಣ ನಿಮ್ಮ ಮೇಲಿನ ಪ್ರೀತಿ, ಹೇಳದೆ ಬಚ್ಚಿಟ್ಟ ಪ್ರೀತಿ ಎಂದುಕೊಂಡಳು. ಏನು ಜ್ವರನಾ? ಯಾವಾಗಿನಿಂದ? ಹೋಗಿದ್ರಾ? ಡಾಕ್ಟರ್ ಏನಂದ್ರು? ಈಗ ಹೇಗಿದೆ? ಪ್ರಶ್ನೆಗಳ ಸುರಿಮಳೆಗೆ ಇದ್ದನು ರಾಘು. ಹಲೋ ಸರ್, ಕೂಲ್, ನಿಮ್ಮ ಹುಡುಗಿ ಹುಷಾರಾಗೇ ಇದ್ದಾಳೆ, ಸ್ವಲ್ಪ ಸುಸ್ತು ಅಷ್ಟೇ, ಡೋಂಟ್ ವರಿ ಎಂದು ಹೇಳಿ ತುಂಬ ಕೇರ್ ಮಾಡುತ್ತೀರ ಬಿಡಿ ಎಂದು ನಕ್ಕಳು. ಅವಳ ಮಾತಿಗೆ ಹಿಂದೆಲೆ ಸವರಿಕೊಂಡು ನಸುನಕ್ಕನು ರಾಘವ್. ಅದೇನೋ ಮುಖ್ಯವಾದ ವಿಷಯ ಹೇಳು ಎಂದು ರಾಘವ್ ಕೇಳಿದಾಗ ಗಂಭೀರವಾದ ಪೂಜಾ, ನೀವು ನಿಜವಾಗಲೂ ಸೀತಾನ ಪ್ರೀತಿಸ್ತೀರಾ? ನಿಮ್ಮ ಪ್ರೀತಿ ಮೇಲೆ ಅನುಮಾನ ಪಟ್ಟು ಕೇಳ್ತಾ ಇಲ್ಲ? ನನಗೆ ಗೊತ್ತು ನಿಮ್ಮ ಪ್ರೀತಿ ಬಗ್ಗೆ. ಹೇಳಬೇಕೆಂದರೆ ಅವಳ ಮನದಲ್ಲಿ ಪ್ರೀತಿ ಇದೆ, ಆದರೆ ಅವಳು ಒಪ್ಪಲ್ಲ. ಆಗಲೂ ನಿಮ್ಮ ಪ್ರೀತಿ ಹೀಗೆ ಇರುತ್ತಾ? ಅವಳಿಗೋಸ್ಕರ ನೀವು ಕಾಯ್ತೀರಾ? ಯಾರೇ ವಿರೋಧ ವ್ಯಕ್ತಪಡಿಸಿದರೂ ನಿಮ್ಮ ಪ್ರೀತಿ ಅನ್ನೋ ನಂಬಿಕೆ ನಿಮಗೆ ಇದೆಯಾ? ದೃಷ್ಟಿಸಿದಳು ಪೂಜಾ. ಅವಳ ಮಾತಿಗೆ ಗಂಭೀರವಾಗಿ, ನೋಡು ಪೂಜಾ, ಪ್ರೀತಿ ಇದೆ ಅಂತ ಊರಿಗೆಲ್ಲ ಹೇಳ್ತಾ ಹೋಗು ಜಯಮಾನ ನಂದಲ್ಲ. ನನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಇದೆ. ಸೀತಾ ನನ್ನ ಪ್ರೀತಿಗೆ ಒಪ್ಪಿದರೆ ಸಾಕು, ಯಾರೇ ವಿರೋಧಿಸಿದರೂ ತಲೆ ಕೆಡಿಸಿಕೊಳ್ಳಲ್ಲ. ಅವರೇ ನಮ್ಮ ಪ್ರೀತಿಗೆ ಬೆಂಬಲ ನೀಡಬೇಕು, ಹಾಗೆ ಇರ್ತೀನಿ. ನನ್ನ ಪ್ರೀತಿಯ ಯಾವತ್ತಿದ್ದರೂ ಸೀತಾಗೆ ಮಾತ್ರ. ಅಂದು ಇಂದು ಮುಂದು ಯಾವಾಗಲೂ ಹೇಳ್ತೀನಿ, ಅವಳು ನನ್ನವಳು. ಅವಳು ಎಂದು ಒಪ್ಪಿದರೆ ಮುಂದಿನ ಜವಾಬ್ದಾರಿ ನನ್ನದು. ಅವಳು ಪ್ರೀತಿಗಾಗಿ ಎಷ್ಟು ವರ್ಷ ಬೇಕಾದರೂ ಕಾಯ್ತೀನಿ, ದೃಢವಾಗಿ ಹೇಳಿದನು ರಾಘವ್. ಅವನ ಮಾತಿನಲ್ಲಿ ದೃಢತೆ ಮತ್ತು ಕಣ್ಣಿನಿಂದ ಪ್ರಾಮಾಣಿಕತೆಯನ್ನು ಗುರುತಿಸಿದ ಪೂಜಾ, ಸೀತಾ ತುಂಬ ಲಕ್ಕಿ ಕಣೆ ನೀನು ಎಂದುಕೊಂಡು ರಾಘವ್ಗೆ ಏನನ್ನೋ ಹೇಳುವಷ್ಟರಲ್ಲಿ ರಿಂಗಣಿಸಿತು ಅವಳ ಫೋನ್. ರಿಸೀವ್ ಮಾಡಿ, ಹಾಂ ಅಕ್ಕ, 10 ನಿಮಿಷ ಬರ್ತೀನಿ ಎಂದು ಹೇಳಿ ಕರೆ ತುಂಡರಿಸಿ ರಾಘವ್ ಕಡೆ ತಿರುಗಿ, ಸೀತಾ ಜೊತೆ ಹಾಸ್ಪಿಟಲ್ಗೆ ಹೋಗಬೇಕು, ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಮುಖ್ಯವಾದ ವಿಷಯ ಎಂದು ಪೀಠಿಕೆ ಹಾಕಿದವಳು. ನಿಮಗೆ ಗೊತ್ತಿರಬಹುದು, ಹಳ್ಳಿಗಳಲ್ಲಿ ಪ್ರೀತಿ ಪ್ರೇಮದ ಬಗ್ಗೆ ಅಷ್ಟಾಗಿ ಒಳ್ಳೆಯ ಭಾವನೆ ಇರಲ್ಲ. ಅದೇ ರೀತಿ ಸೀತಾ ಮನೆಯಲ್ಲಿ ಇನ್ನೊಮ್ಮೆ ನಡೆದ ಘಟನೆ ಮತ್ತೆ ನಡೆಯಬಾರದು ಅಂತ ಅವಳು ಓದೋಕೆ ಬರುವ ಮುಂಚೆ ಅವಳ ತಂದೆ ಮಾತು ತೆಗೆದುಕೊಂಡಿದ್ದಾರೆ ಎಂದು ವಿವರಿಸಿ, ಅವಳಿಗೆ ತಂದೆಯ ಮಾತೆ ವೇದವಾಕ್ಯ. ಬಹುಶಃ 2 ವಾರದ ಮುಂಚೆ ನೀವು ಸಿಕ್ಕಿದ್ದರೂ ನಿಮ್ಮ ಪ್ರೀತಿಗೆ ಒಪ್ಪಿಗೆ ಸಿಗ್ತಾ ಇತ್ತೇನೋ, ಆದರೆ ಈಗ ಅದು ಸಾಧ್ಯವಿಲ್ಲ. ಒಟ್ಟಿನಲ್ಲಿ ಹೇಳಬೇಕೆಂದರೆ ತಂದೆಗೆ ಕೊಟ್ಟಿರುವ ಮಾತಿಗೆ ಕಟ್ಟು ಬಿದ್ದು ಪ್ರೀತಿನ ಮನಸ್ಸಲ್ಲೇ ಬಚ್ಚಿಟ್ಕೊಂಡಿದ್ದಾಳೆ ಎಂದಳು. ಅವಳ ಮಾತು ಕೇಳಿ ಇಷ್ಟು ದಿನ ಸೀತಾ ಹೇಳದಿದ್ದರೂ ಅವಳ ಮನದಲ್ಲಿ ಪ್ರೀತಿ ಇದೆ ಎಂದು ಭಾವಿಸಿದ ರಾಘವ್ಗೆ ಇಂದು ಪ್ರೀತಿ ಇದೆ ಎನ್ನುವುದು ಖಚಿತವಾಗಿತ್ತು. ಮತ್ತು ಅವಳ ತಂದೆಯ ಬಗ್ಗೆ ತಿಳಿದು ಅವಳ ಪ್ರೀತಿ ಹೇಳದೇ ಇರಲು ಕಾರಣವೂ ಸಿಕ್ಕಿತು. ಥ್ಯಾಂಕ್ ಯು ಪೂಜಾ. ಸೀತಾ ಈ ವಿಷಯ ಹೇಳ್ತಾ ಇದ್ದಳೋ ಇಲ್ವೋ ಗೊತ್ತಿಲ್ಲ. ತುಂಬ ಥ್ಯಾಂಕ್ಸ್. ಮುಂದಿನದರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಎಂದು ಹೇಳಿದ್ದನು. ಓಕೆ, ಎಲ್ಲ ಸರಿ ಮಾಡಿ ಎಂದು ಹೇಳಿ ಅವಸರದಲ್ಲಿ ಹೊರಟಳು ಪೂಜಾ. ಪೂಜಾ ಮಾತು ಕೇಳಿದ ಮೇಲೆ ಸೀತಾಳ ಮನೆಯಲ್ಲಿ ಹಿಂದೆ ನಡೆದ ಘಟನೆಗಳ ಬಗ್ಗೆ ತಿಳಿಯದಿದ್ದರೂ ಹಾಗೆ ಮಾತು ತೆಗೆದುಕೊಂಡಿರುವ ಅವಳ ತಂದೆ ಬಗ್ಗೆ ಗೌರವ ಮೂಡಿತು. ಹೆಣ್ಣು ಮಕ್ಕಳ ತಂದೆಯಾಗಿ ಅವರ ನಡೆ ಸರಿಯಾಗಿ ಇದೆ ಎಂದುಕೊಂಡನು. ಅವರ ಜಾಗದಲ್ಲಿ ನಿಂತು ಯೋಚಿಸಿದರೆ ಅವನ ನಿರ್ಧಾರ ಸರಿಯಾಗಿದೆ ಎಂದು ಯೋಚಿಸಿದನು. ಯಾವುದೇ ವಿಷಯವಾಗಲಿ 100 ಬಾರಿ ಯೋಚಿಸುವ ಮತ್ತು ಅದರಲ್ಲಿ ಧನಾತ್ಮಕ ಅಂಶಗಳನ್ನು ಹುಡುಕುವ ಹುಡುಗ ಅವನು. ಪರವಾಗಿಲ್ಲ, ನಮ್ಮ ಮಾವ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ ಎನ್ನುತ್ತಾ ರಂಗರಾಜು ಅವರನ್ನು ಹೊಗಳಿ ನಸುನಕ್ಕವನು ಮನೆಯತ್ತ ಹೊರಟನು ರಾಘವ್. ರಾಘು, ಏನಾಯ್ತು? ಎಲ್ಲರನ್ನು ಒಟ್ಟಿಗೆ ಸೇರಿಸುವವನನ್ನು ಕಂಡು ಮನೆಯವರೆಲ್ಲ ಪ್ರಶ್ನಿಸುತ್ತಿದ್ದರು. ಸಮಾಧಾನ ಎಂದು 2 ಕೈ ತೋರಿಸಿ ಹೇಳಿದವನು ಎಲ್ಲರ ಮಧ್ಯದಲ್ಲಿ ಕುಳಿತು ಇಂದು ಪೂಜಾ ತನಗೆ ಹೇಳಿದ ವಿಷಯದ ಬಗ್ಗೆ ಹೇಳಿದನು. ಅವನ ಮಾತು ಕೇಳಿ ಎಲ್ಲರೂ ಒಂದು ಕ್ಷಣ ಯೋಚಿಸಿ ಒಬ್ಬೊಬ್ಬರಾಗಿ ಮಾತನಾಡಲು ಪ್ರಾರಂಭಿಸಿದರು. ರಾಘು, ಸೀತಾ ತಂದೆಯನ್ನು ಒಪ್ಪಿಸುವುದು ತುಂಬ ಸುಲಭ. ನೇರವಾಗಿ ಹೋಗಿ ಹೆಣ್ಣು ಕೇಳೋಣ ಎಂದ ಅಂಕಿತಾರಿಗೆ. ಅದಕ್ಕಿನ್ನೂ ಟೈಮ್ ಇದೆ ಕಣೆ ರಾಘು. ಅದಕ್ಕಿಂತ ಮುಂಚೆ ಸೀತಾ ನಿನ್ನ ಪ್ರೀತಿಗೆ ಒಪ್ಪಬೇಕು. ಅವಳ ಒಪ್ಪಿಗೆ ಇದ್ದರೆ ಏನಾದರೂ ಮಾಡಬಹುದು ಎಂದರು ಹೇಮಂತ್. ಇಲ್ಲ, ಅವಳು ಒಪ್ಪಲ್ಲ. ತಂದೆ ಮಾತು ಮೀರಲ್ಲ ಅವಳು. ಪ್ರೀತಿ ಇದೆ ಅಂತ ನಿನಗೆ ಗೊತ್ತು ತಾನೇ ರಾಘು. ಅವಳ ತಂದೆ ಒಪ್ಪಿಸೋ ಕೆಲಸ ನಿನ್ನದು ಅನ್ನೋದನ್ನು ಅವಳಿಗೆ ಮನವರಿಕೆ ಮಾಡಿಕೊಡು. ನಂತರ ಅವಳು ಒಪ್ಪಬಹುದು. ಅಷ್ಟರಲ್ಲಿ ನೀನು ಓದೋಕೆ ಹೋಗ್ತೀಯ, ಆಮೇಲೆ ಮುಂದಿನದು ನಾವು ನೋಡ್ಕೊತೀವಿ ಎಂದರು ಮಂಜುನಾಥ್. ಎಲ್ಲರೂ ಅವರ ಮಾತಿಗೆ ಸಮ್ಮತಿ ಸೂಚಿಸಿದರು. ಎಲ್ಲರೊಂದಿಗೆ ಚರ್ಚೆ ಮಾಡಿದ ರಾಘು ಎಲ್ಲರ ಮಾತಿನಲ್ಲಿ ಮುಖ್ಯವಾಗಿ ಸೀತಾ ಒಪ್ಪಿದರೆ ಏನಾದರೂ ಮಾಡಬಹುದು ಎಂಬ ನಿರ್ಣಯವಿತ್ತು. ಮೊದಲು ಅವಳು ಮನಸ್ಸಿನಲ್ಲಿರುವ ಪ್ರೀತಿ ಹೇಳಬೇಕು ಎಂದುಕೊಂಡ ರಾಘವ್. ಇನ್ನು 3 ತಿಂಗಳು ಟೈಮ್ ಇದೆ. ಕಾಲೇಜ್ ಮುಗಿಯೋಕೆ ಅಷ್ಟರಲ್ಲಿ ಅವಳು ಪ್ರೀತಿ ಒಪ್ಪೋ ಹಾಗೆ ಮಾಡೋದು ನನ್ನ ಕೆಲಸ ಎಂದನು. ಅವನ ಮಾತಿಗೆ ಎಲ್ಲರೂ ತಲೆಯಾಡಿಸಿದರು.
ಇತ್ತ ಕಡೆ ಗೆಳತಿಯ ಎದುರು ಸತ್ಯ ಮುಚ್ಚಿಡದ ಪೂಜಾ ರಾಘುನ ಭೇಟಿ ಮಾಡಿದ್ದು, ತಾನು ಈ ವಿಷಯ ಹೇಳಿದ್ದು ಎಲ್ಲವನ್ನು ಚಾಚು ತಪ್ಪದೆ ಹೇಳಿದಳು. ಅವಳ ಮಾತು ಕೇಳಿ ತಲೆ ಮೇಲೆ ಕೈ ಹೊತ್ತು ಕುಳಿತಳು ಸೀತಾ. ಎಲ್ಲ ಹೇಳಿಬಿಟ್ಟ, ನಮ್ಮ ಊರು ಕೇರಿ, ಹಾಗೆ ನನ್ನ ಜಾತಕನು ಕೊಟ್ಟು ಬಿಡು ಎಂದು ಹೇಳಿದ ಸೀತಾಳ ಪಕ್ಕ ಕುಳಿತು, ಊರು ಕೇರಿ ಬಗ್ಗೆ ಏನೂ ಹೇಳಿಲ್ಲ ಕಣೆ, ಬರೀ ನೀನು ಅವರ ಪ್ರೀತಿನ ಯಾಕೆ ಒಪ್ತಿಲ್ಲ ಅನ್ನೋದರ ಬಗ್ಗೆ ಅಷ್ಟೇ ಹೇಳಿದ್ದು ಎನ್ನುತ್ತಾ ಅವಳ ಹೆಗಲ ಮೇಲೆ ಕೈ ಹಾಕಿದಳು. ಅಷ್ಟೇನಾ ಎಂದು ನಿಟ್ಟುಸಿರು ಬಿಟ್ಟ ಸೀತಾ, ಅದನ್ನು ನಾನೇ ಹೇಳಬೇಕು ಅಂದ್ಕೊಂಡಿದ್ದೆ, ಹೋಗಲಿ ಬಿಡು, ಇನ್ನಾದರೂ ಅವರು ಪ್ರೀತಿ ಬಗ್ಗೆ ಮಾತನಾಡದೆ ಇದ್ದರೆ ಅಷ್ಟೇ ಸಾಕು ಎಂದವಳು. ಅವರಿಗೆ ಅರ್ಥ ಆಗಿರುತ್ತೆ ಅಲ್ವಾ ಈ ಪ್ರೀತಿ ಗೆಲ್ಲಲ್ಲ ಅಂತ, ಈಗಲೇ ಹೇಳಿದ್ದರಿಂದ ಅವರಿಗೆ ಜಾಸ್ತಿ ನೋವಾಗಲ್ಲ ಅಲ್ವಾ ಎಂದು ಕೇಳಿದಳು. ಅವರಿಗೆ ನೋವಾಗಬಾರದು ಅಂದರೆ ನಿನ್ನ ಪ್ರೀತಿ ಸಿಗಬೇಕು, ಮನಸ್ಸಿನಲ್ಲಿ ನುಡಿದ ಪೂಜಾ. ಬಹಳ ದಿನಗಳ ನಂತರ ಗೆಳತಿಯ ಮುಖದಲ್ಲಿದ್ದ ಸಮಾಧಾನ ಕಂಡು ಅವಳು ಮತ್ತೆ ಚಿಂತೆ ಮಾಡಬಾರದೆಂದು ಹೌದು ಎನ್ನುವಂತೆ ತಲೆಯಾಡಿಸಿದಳು. ಅವರಿಗೆ ನೋವಾಗಬಾರದು ಅಷ್ಟೇ, ಅವರು ಯಾವಾಗಲೂ ಖುಷಿಯಾಗಿ ಇರಬೇಕು. ಮನದಲ್ಲಿ ನೋಡಿದ ಸೀತಾಗೆ ನಿಜವಾಗಿಯೂ ಖುಷಿಯಾಗಿದ್ದ ಇಲ್ಲವೇ ಇಲ್ಲ. ಅವಳಿಗೆ ತಿಳಿಯದಂತೆ ಕಣ್ಣು ತುಂಬಿ ಬಂದರೂ ರಾಘು ಖುಷಿಯಾಗಿರಲಿ ಎಂದುಕೊಂಡು ಸಮಾಧಾನಪಟ್ಟಳು. ಅವಳಿಗೆ ಅವನ ಮುಂದಿನ ಯೋಜನೆ ತಿಳಿದಿರಲಿಲ್ಲವಲ್ಲ. ಅವಳ ಪ್ರೀತಿಗಾಗಿ ಜೀವನ ಪೂರ್ತಿ ಕಾಯುವೆ ಎಂದವನು ಈ ಒಂದು ಕಾರಣಕ್ಕೆ ಅವಳನ್ನು ಮರೆಯುವನೇ? ಸಾಧ್ಯವೇ ಇಲ್ಲ. ರಾಘವ್ ಇನ್ನೆಂದು ಪ್ರೀತಿಯ ಬಗ್ಗೆ ಯೋಚಿಸುವುದಿಲ್ಲ. ತಾನು ತಂದೆಗೆ ಕೊಟ್ಟ ಮಾತಿನಂತೆ ಇರಬಹುದು ಎಂದು ಯೋಚಿಸುತ್ತಲೇ ಒಂದು ವಾರವನ್ನು ಕಳೆದಳು ಸೀತಾ. ಹೇಳದಿರುವ ಪ್ರೀತಿ ಉಸಿರಿಗೆ ಭಾರ ಎನ್ನುವಂತೆ ಕೆಲವೊಮ್ಮೆ ಸೀತಾಗೆ ಕಾರಣವಿಲ್ಲದೆ ಕಣ್ಣು ತುಂಬಿ ಬರುತ್ತಿದ್ದವು. ಆಗ ಮನದಲ್ಲಿ ಮೂಡುತ್ತಿದ್ದುದು ಮಾತ್ರ ರಾಘವನ ಮುಖ. ಆದರೂ ಸ್ವಲ್ಪ ದಿನ ಅಷ್ಟೇ, ಎಲ್ಲ ಸರಿಯಾಗುತ್ತೆ ಎಂದು ಯೋಚಿಸುತ್ತಿದ್ದಳು. ಮನದಲ್ಲಿ ಪ್ರೀತಿ ಇಟ್ಟುಕೊಂಡು ಹೇಳದೆ ವ್ಯಥೆ ಪಡುವುದು ಸ್ವಲ್ಪ ದಿನದಲ್ಲಿ ಸರಿ ಹೋಗುವ ನೋವೇ ಅಲ್ಲವೇ ಅಲ್ಲ. ಇಷ್ಟೆಲ್ಲ ನಡೆಯುತ್ತಿದ್ದರೂ ಓದಿನಲ್ಲಿ ಮಾತ್ರ ರಾಜಿಯಾಗಿರಲಿಲ್ಲ ಸೀತಾ. ಇಂಟರ್ನಲ್ಸ್ಗಳಲ್ಲಿ ಎಂದಿನಂತೆ ಚೆನ್ನಾಗಿ ಮಾಡಿದ್ದಳು. ಅದಕ್ಕೆ ಕಾರಣ ರಾಘವ್. ಮೊದಲಿಂದ ಸೀತಾ ಆಗಿದ್ದರೆ ಇದೇ ವಿಷಯವನ್ನು ಮನಸ್ಸಿಗೆ ಹಚ್ಚಿಕೊಂಡು ತುಂಬ ಯೋಚಿಸುತ್ತಾ ಓದಿನಲ್ಲಿ ವ್ಯತ್ಯಯ ಮಾಡಿಕೊಳ್ಳುತ್ತಿದ್ದಳು. ಆದರೆ ಅವಳ ಈ ಬದಲಾವಣೆಗೆ ಕಾರಣ ರಾಘವ್ ಮತ್ತವನ ಮಾತು. ಅವನು ಪ್ರೀತಿ ಹೇಳಿಕೊಂಡ ಸಮಯದಲ್ಲಿ ಅವಳ ಮನಸ್ಸು ಗೊಂದಲದ ತೂಗುಯ್ಯಲೆಯಾಗಿತ್ತು. ಓದಿನಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಯ ಕೂಡ ಆಗಿತ್ತು. ಆ ಸಮಯದಲ್ಲಿ ಅವಳ ಮನಸ್ಥಿತಿ ಅರ್ಥೈಸಿಕೊಂಡವನು, ಚೆನ್ನಾಗಿ ಓದು ಸೀತಾ, ಜೀವನದಲ್ಲಿ ಓದಿಗಿಂತ ಮುಖ್ಯವಾದದ್ದು ಏನೂ ಇಲ್ಲ. ನಿನ್ನ ನಿರ್ಧಾರಕ್ಕಾಗಿ ನಾನು 10 ವರ್ಷಗಳ ಕಾಲ ಬೇಕಾದರೆ ಕಾಯ್ತೀನಿ, ಆದರೆ ಓದು. ಈ ಸಮಯದಲ್ಲಿ ಬಿಟ್ಟರೆ ಮುಂದೆ ಓದೋಕ್ಕಾಗಲ್ಲ. ಯಾವುದರ ಬಗ್ಗೆಯೂ ತಲೆಕೆಡಿಸಿಕೊಳ್ಳಬೇಡ, ನೀನು ಚೆನ್ನಾಗಿ ಓದು ಎಂದು ಹೇಳಿದ್ದನು. ಅವನ ಮಾತು ಇಂದು ಇವಳಲ್ಲಿ ಸ್ಫೂರ್ತಿ. ಅಪರಂಜಿಯಂತಹ ಹುಡುಗನ ಪ್ರೀತಿ ನಿರಾಕರಿಸುವುದು ಕಷ್ಟವೇ ಸರಿ. ಸೀತಾ ಕೂಡ ಅದಕ್ಕೆ ಹೊರತಾಗಿರಲಿಲ್ಲ. ಆದರೆ ಅವಳ ನಿರ್ಧಾರ ಅಚಲವಾಗಿತ್ತು. ಆ ನಿರ್ಧಾರಕ್ಕೆ ಸವಾಲೊಡ್ಡಲು ಸಾಧ್ಯವಿರುವುದು ಒಬ್ಬರಿಗೆ ಮಾತ್ರ. ಒಂದು ವಾರದಿಂದ ಗೆಳತಿಯನ್ನು ಗಮನಿಸಿದ ಪೂಜಾಗೆ ಆಶ್ಚರ್ಯವಾಗಿತ್ತು. ಯಾವುದೇ ಭಾವನೆ ತೋರಿಸದೆ ಹೇಗೆ ಇರಲು ಸಾಧ್ಯ? ಮೊದಲಿಗೆ ಜೋರಾಗಿ ಮಾತನಾಡಿದರೆ ಸಾಕು ಅಳುತ್ತಿದ್ದಳು ಸೀತಾ. ಇವಳೇನಾ ಎಂದುಕೊಂಡಿದ್ದಳು. ಅಂದು ಕಾಲೇಜ್ ಮುಗಿದ ತಕ್ಷಣ ಇವರ ಬಳಿ ಬಂದ ಗೀತಾ, ಇಷ್ಟು ದಿನ ನಾವು ತುಂಬ ಬ್ಯುಸಿ ಇದ್ವಿ, ಇವತ್ತು ಎಲ್ಲ ಮೂವಿಗೆ ಹೋಗೋಣ ಬನ್ನಿ ಎಂದು ಬಲವಂತ ಮಾಡಿ ಕರೆದುಕೊಂಡು ಹೊರಟಳು. ಸಿನಿಮಾ ಶುರುವಾಗಲು ಇನ್ನೂ ಸಮಯವಿದ್ದಿದ್ದರಿಂದ ಆಚೆ ಕಾಯುತ್ತಾ ನಿಂತಿದ್ದರು. ಆಗಲೇ ಇವರ ಬಳಿ ಬಂದ ಪುಂಡರ ಗುಂಪಿನ ಹುಡುಗ ಕೊನೆಯಲ್ಲಿ ನಿಂತಿದ್ದ ಸೀತಾಳ ವೇಲಿ ಹಿಡಿದು ಎಳೆದನು. ಅವನಷ್ಟೇ ವೇಗದಲ್ಲಿ ಕೈ ಎತ್ತಿ ಅವನ ಕೆನ್ನೆಗೆ ಬಾರಿಸಿಬಿಟ್ಟಳು ಸೀತಾ. ಸುತ್ತಲೂ ಜನ ಸೇರಿ ಆ ಹುಡುಗನಿಗೆ ಬೈದು ಬುದ್ಧಿ ಹೇಳಿದರು. ಅವನು ಕೂಡ ಇವರ ಬಳಿ ಕ್ಷಮೆ ಕೇಳಿದನು. ಯಾಕೆ ಎಲ್ಲರೂ ಹಿಂಗೆ ನೋಡ್ತಾ ಇದ್ದೀರಾ? ಎಲ್ಲರೂ ತನ್ನತ್ತಲೇ ಆಶ್ಚರ್ಯದಿಂದ ನೋಡುತ್ತಿದ್ದುದನ್ನು ನೋಡಿ ಕೇಳಿದಳು ಸೀತಾ. ಇಷ್ಟು ಧೈರ್ಯ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಾ ಇದ್ವಿ. ಆದರೂ ಗುಡ್ ಸೀತಾ, ಹೀಗೆ ಇರಬೇಕು ಎಂದಳು ಗೀತಾ. ಎಲ್ಲರೂ ಒಳಗೆ ಹೊರಟರೆ ಸೀತಾಳ ಮನ ಆ ಧೈರ್ಯಕ್ಕೆ ಕಾರಣವಾದವರ ಬಗ್ಗೆ ನೆನೆಯುತ್ತಿತ್ತು. ಅಷ್ಟರಲ್ಲಿ ಗುಡ್, ನನ್ನ ಹುಡುಗಿ ಅಂದರೆ ಹೀಗೆ ಇರಬೇಕು ಎಂದು ಹಿಂದೆಯಿಂದ ಧ್ವನಿ ಕೇಳಿದಾಗ ತಿರುಗಿ ನೋಡಿದಳು. ನಸು ನಗುತ್ತಾ ನಿಂತಿದ್ದನು ರಾಘವ್. ಇವಳು ನೋಡಿದ ತಕ್ಷಣ ಕಣ್ಣೊಡೆದು, ಗುಡ್ ಸೀತಾ, ಲವ್ ಯು ಸೋ ಮಚ್ ಎಂದು ಮೆಲ್ಲಗೆ ಹೇಳಿ ಮುಂದೆ ಹೋದನು. ಇಷ್ಟು ಹೊತ್ತು ಅವನ ಬಗ್ಗೆ ಯೋಚಿಸುತ್ತಿದ್ದವಳ ಕಣ್ಣೆದುರು ಅವನೇ ಬಂದಾಗ ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ತಿಳಿಯದೆ ನಿಂತವಳು ಅವನ ನಡೆಯಿಂದ ದಂಗಾಗಿ ಹೋಗಿದ್ದಳು. ಅವಳನ್ನು ಇಷ್ಟು ದಿನದಿಂದ ಗಮನಿಸಿದವನಿಗೆ ಅವಳು ಯಾವ ರೀತಿ ಇದ್ದರೆ ತನ್ನ ಪ್ರೀತಿಯನ್ನು ಮುಚ್ಚಿಡುವಲ್ಲಿ ಸೋಲುತ್ತಾಳೆ ಎಂದು ತಿಳಿದಿಲ್ಲವೇ? ಈಗಲೂ ಅದನ್ನೇ ಮಾಡಿದ್ದನು. ಅವನು ಮಾತ್ರ ನಸು ನಗುತ್ತಾ ಕುಳಿತಿದ್ದನು. ಆದರೆ ಅವನೆಂದು ಯಾವ ಭಾವನೆಯನ್ನು ತೋರಿಸಬಾರದು ಎಂದು ನಿರ್ಧರಿಸಿದ್ದವಳು ಅವನ ನಡೆಯಿಂದ ಸುಸ್ತಾಗಿ ಹೋಗಿದ್ದಳು. ಅವನ ಮಾತಿಗೆ, ವರ್ತನೆಗೆ ಮನದಲ್ಲಿ ಪ್ರೀತಿಯ ಕಾರಂಜಿ ಚುಮ್ಮುತ್ತಿತ್ತು.
ಏನು ಗೊತ್ತಿಲ್ಲದವನಂತೆ ಅವನು ಸಿನಿಮಾ ನೋಡುತ್ತಿದ್ದರೆ ಹುಡುಗಿ ಮಾತ್ರ ನಿಮಿಷಕ್ಕೊಮ್ಮೆ ಅವನತ್ತ ನೋಡುತ್ತಿದ್ದಳು. ವಾರೆಗಣ್ಣಿನಲ್ಲಿ ಎಲ್ಲವನ್ನು ಗಮನಿಸಿದವನು ಅವಳತ್ತ ತಿರುಗಿ ಕಣ್ಣು ಹೊಡೆದು ಹುಬ್ಬು ಹಾರಿಸಿದನು. ತಟ್ಟನೆ ಮುಂದೆ ನೋಡುತ್ತಾ ಕುಳಿತಳು ಸೀತಾ. ಅವನ ನಡೆಗೆ ತಲೆ ತಿರುಗಿ ಬೀಳದಿದ್ದೇ ಹೆಚ್ಚು. ಅವಳ ಹೃದಯ ಬಡಿತ 100ರ ಗಡಿ ದಾಟಿದ್ದರಲ್ಲಿ ಸಂದೇಹವೇ ಇಲ್ಲ. ಅವಳ ಇಷ್ಟು ದಿನದ ಯೋಚನೆಯನ್ನು ತಲೆ ಕೆಳಗೆ ಮಾಡಿ ಬಿಟ್ಟಿದ್ದನು ಹುಡುಗ. ಬೆಕ್ಕಿಗೆ ಆಟ, ಇಲಿಗೆ ಪ್ರಾಣ ಸಂಕಟ ಎನ್ನುವಂತಾಗಿತ್ತು ಸೀತಾಳ ಪರಿಸ್ಥಿತಿ. ರಾಘವ್ ಮಾತ್ರ ಏನೋ ಗೆದ್ದವನಂತೆ ಮುಗುಳು ನಗುತ್ತಾ ಕುಳಿತಿದ್ದನು. ಅವನ ಪ್ರೀತಿಯ ಹೊಸ ರೀತಿ ಆರಂಭವಾಗಿತ್ತು. ಸೀತಾಳ ಮನದಲ್ಲಿರುವ ಪ್ರೀತಿಯನ್ನು ಅರಿತುಕೊಂಡು ಅವಳು ಪ್ರೀತಿ ಹೇಳುವ ಹಾಗೆ ಮಾಡಬೇಕೆಂದು ನಿರ್ಧರಿಸಿದ್ದನು ರಾಘವ್. ಅವಳ ಜೊತೆ ಹೇಗಿದ್ದರೆ ತನ್ನ ಮನದ ಮಾತನ್ನು ಅವಳು ಹೇಳ್ತಾಳೆ ಎಂದು ಗೊತ್ತಿದ್ದವನು ಅವಳ ಜೊತೆ ಹಾಗೆ ನಡೆದುಕೊಳ್ಳುತ್ತಿದ್ದನು. ಸಿನಿಮಾಕ್ಕೆ ಹೋದಾಗ ತನ್ನ ಜೊತೆ ಅಸಭ್ಯವಾಗಿ ವರ್ತಿಸಿದವನಿಗೆ ಕಪಾಳ ಮೋಕ್ಷ ಮಾಡಿದ್ದ ಸೀತಾಳ ಧೈರ್ಯವನ್ನು ಮೆಚ್ಚಿಕೊಂಡ ರಾಘವ್, ನನ್ನ ಹುಡುಗಿ ಅಂದರೆ ಹೀಗೆ ಇರಬೇಕು, ಲವ್ ಯು ಸೋ ಮಚ್ ಸೀತಾ ಎಂದು ಹೇಳಿದನು. ಅವನ ಮಾತು ಅವಳ ಇಲ್ಲಿಯವರೆಗಿನ ನಿರ್ಧಾರವನ್ನು ಅಲುಗಾಡಿಸಿದಂತೂ ಸುಳ್ಳಲ್ಲ. ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.